ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲಾಗಿ ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇವತ್ತು ನಾವು ಮಾಡ್ತಿರೋಂಥ ಕ್ಲಾಸಸ್ ಬಂದು ಲ್ಯಾಂಡ್ ಸರ್ವೇಯರ್ ಕಂಟಿನ್ಯೂಯೇಷನ್ ಆಫ್ ದ ಕ್ಲಾಸಸ್ ಇರುತ್ತೆ. ಈಗಾಗಲೇ ಮುಂಚಿತವಾಗಿ ನಾವು ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಅಲ್ಲಿ ಕೆಲವು ಮೋಸ್ಟ್ ಆಫ್ ದ ಚಾಪ್ಟರ್ಸ್ ಅನ್ನು ಆಲ್ರೆಡಿ ನಾವು ವಿಡಿಯೋಸ್ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಸಪರೇಟ್ ಆಗಿ ಅವೈಲೇಬಲ್ ಇದೆ. ಅದರ ಲಿಂಕ್ ಸಹ ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ಸಿಗುತ್ತೆ. ಯಾರೆಲ್ಲ ವಾಚ್ ಮಾಡಿಲ್ಲ ಅದನ್ನ ವಾಚ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ನಾವು ಮಾಡ್ತಿರೋಂಥ ವಿಡಿಯೋ ಬಂದು ವಿತ್ ರಿಲಿವೆಂಟ್ ಟು ದ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಕವರ್ ಆಗೋಂತಹ 20% ಆಫ್ ಮಾರ್ಕ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಆಟೋ ಕ್ಯಾಡ್ ಬಗ್ಗೆ ಇದೆ. ಇದು ಆಕ್ಚುಲಿ MS ಆಫೀಸ್ ಅಲ್ಲ, MS ವರ್ಡ್ ಅಲ್ಲ, MS ಎಕ್ಸೆಲ್ ಅಲ್ಲ, MS ಪವರ್ ಪಾಯಿಂಟ್ ಅಲ್ಲ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಟೋ ಕ್ಯಾಡ್. ಓಕೆ, ಏನಿದು ಕಂಪ್ಲೀಟ್ ಆಗಿ ಆಟೋ ಕ್ಯಾಡ್ ಸಿಲೆಬಸ್. ಆಟೋ ಕ್ಯಾಡ್ ಅಂತ ಅಂದ್ರೆ ಏನು, ಇಂಟ್ರೊಡಕ್ಷನ್ ಟು ಆಟೋ ಕ್ಯಾಡ್ ಸಾಫ್ಟ್ವೇರ್ ಅಂಡ್ ಆ ಎಲ್ಲ ಕಮಾಂಡ್ಸ್, ಆಟೋ ಕ್ಯಾಡ್ ಅಲ್ಲಿ ಯಾವುದೆಲ್ಲ ಕಮಾಂಡ್ಸ್ ಯೂಸ್ ಮಾಡ್ತೀವಿ ಅಂಡ್ ಸಿಂಪಲ್ ಡ್ರಾಯಿಂಗ್ಸ್ ನ ಹೇಗೆ ನಾವು ಡ್ರಾ ಮಾಡ್ತೀವಿ, ಲೈಕ್ ಟ್ರಯಾಂಗಲ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ಅಂಡ್ ಟೆಕ್ಸ್ಟ್ ರೈಟಿಂಗ್ ಇರ್ಬೋದು, ಅಂಡ್ ಹ್ಯಾಚಿಂಗ್ ಇರ್ಬೋದು, ಡೆವಲಪ್ಮೆಂಟ್ ಆಫ್ 2D ಇರ್ಬೋದು, ಅಂಡ್ 3D ಎಲಿಮೆಂಟ್ಸ್ ಇರ್ಬೋದು, ಅಂಡ್ ಎಕ್ಸ್ಟ್ರೂಷನ್ ಅಂದ್ರೆ ಏನು, ಮಿರರ್ ಆಪ್ಷನ್ ಅಂದ್ರೆ ಏನು, ಇನ್ನು ಹಲವಾರು ಕಮಾಂಡ್ಸ್ ಇದಾವೆ. ಆ ಕಮಾಂಡ್ಸಿನ ಆಪರೇಷನ್ ಅನ್ನೋದು ಏನು ಅನ್ನೋದು ಸಹ ನಾವು ನೋಡೋಣ. ಅಂಡ್ ಇದಾದ ನಂತರ ಆಪರೇಷನ್ಸ್ ಯೂಸಿಂಗ್ ಆಟೋ ಕ್ಯಾಡ್. ಇದನ್ನ ಆಪರೇಷನ್ಸ್ ಯೂಸಿಂಗ್ ಆಟೋ ಕ್ಯಾಡ್ ಅಂದ್ರೆ ಯಾವುದೆಲ್ಲ ಆಪರೇಷನ್ಸ್ ನಾವು ಮಾಡ್ಬೋದು ಆಟೋ ಕ್ಯಾಡ್. ಕೆಲವು ಲಿಸ್ಪ್ ಕಮೆಂಟ್ಸ್ ಅಂತ ಬರ್ತವೆ. ಆ ಲಿಸ್ಪ್ ಕಮೆಂಟ್ಸ್ ಇಂದ ಶಾರ್ಟ್ಕಟ್ ಆಪರೇಷನ್ಸ್ ನಾವು ಮಾಡ್ಬೋದು. ಆ ಆಪರೇಷನ್ಸ್ ಏನು ಅನ್ನೋದು ಸಹ ನೋಡೋಣ. ಅಂಡ್ ವರ್ಕಿಂಗ್ ವಿತ್ DXF ಫೈಲ್. DXF ಫೈಲ್ ಅಂತಂದ್ರೆ ಏನು? DXF ಫೈಲ್ ಅಂತಂದ್ರೆ ಡ್ರಾಯಿಂಗ್ ರೆಫರೆನ್ಸ್ ಫೈಲ್ ಅಂತ ನಾವು ಕರಿತೀವಿ. ಡ್ರಾಯಿಂಗ್ ರೆಫರೆನ್ಸ್ ಫೈಲ್ಸ್ ಅಂತಂದ್ರೆ ಯಾವುದು? ನೀವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡ್ರಾಯಿಂಗ್ ಹಾಕಬೇಕು ಅಂತಂದ್ರೆ ನಿಮ್ಗೆ ಯಾರನ್ನ ಒಬ್ರು ಹ್ಯಾಂಡ್ ಸ್ಕೆಚ್ ಆದ್ರೂ ಹಾಕೊಟ್ಟಿರ್ಬೇಕು. ಅದನ್ನ ನೀವು ಡಿಜಿಟಲ್ ಅಲ್ಲಿ ಕನ್ವರ್ಟ್ ಮಾಡ್ಬೋದು. ಅಥವಾ ಹೋಗಿ ಫಸ್ಟ್ ಸರ್ವೆ ಮಾಡ್ಕೊಂಡ್ ಬಂದ್ಮೇಲೆ ಸುಮ್ಮನೆ ಹ್ಯಾಂಡ್ ಸ್ಕೆಚ್ ಹಾಕಿರ್ತಾರೆ. ಈಗ ನಿಮ್ಮ ಕೆಲಸ ಏನಂತಂದ್ರೆ ಲ್ಯಾಂಡ್ ಸರ್ವೇರ್ ವರ್ಕ್. ನೀವು ಹೋಗಿದ ನಂತರ ಒಂದು ಲ್ಯಾಂಡ್ ನ ನೋಡ್ಬಿಟ್ಟು ನೀವು ಜಸ್ಟ್ ಲೆಂತ್ ಬ್ರೆಡ್ತ್ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಡೈಮೆನ್ಷನ್ಸ್ ಹಾಕೋತೀರಾ. ಹಾಕೊಂಡಿದ ನಂತರ ನೀವು ಆಟೋ ಕ್ಯಾಡ್ ಅಲ್ಲಿ ಅದನ್ನ ಇಂಟರ್ಪ್ರಿಟ್ ಮಾಡಬೇಕು ಅಂತಂದ್ರೆ ಇದು ಜಸ್ಟ್ ಒಂದು ಲೇಔಟ್ ಅಲ್ಲಿ ಒಂದು ಸೈಟಿನ ಡೈಮೆನ್ಷನ್. ಇದೇ ತರ ನೀವು ಸೈಟ್ ಸೇರಿದ್ರೆ ಒಂದು ಸಿಟಿ ಆಗುತ್ತೆ, ಒಂದು ಹಳ್ಳಿ ಆಗುತ್ತೆ, ಒಂದು ವಿಲೇಜ್ ಆಗುತ್ತೆ, ನಂತರ ಅದು ಒಂದು ಮೆಟ್ರೋಪಾಲಿಟನ್ ಸಿಟಿನೇ ಆಗುತ್ತೆ. ಸೊ ಇಷ್ಟೆಲ್ಲಾನು ಮ್ಯಾಪ್ ಮುಖಾಂತರ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನೀವು ಆಟೋ ಕ್ಯಾಡ್ ಬಳಕೆ ಮಾಡೋದನ್ನ ಕಲಿಬೇಕು. ಈ ಆಟೋ ಕ್ಯಾಡ್ ಅಲ್ಲಿ ಡ್ರಾಯಿಂಗ್ ರೆಫರೆನ್ಸ್ ಫೈಲ್ ಅನ್ನೋದು ಜನರೇಟ್ ಮಾಡೋದು ಯಾವ್ದ್ರಿಂದ ಅಂತಂದ್ರೆ ಈ ನಮ್ಮ ನಾರ್ಮಲ್ PDF ಫೈಲ್ ಇರ್ಬೋದು, PDF ಫೈಲ್ ನ ಸಹ ಇಂಪೋರ್ಟ್ ಮಾಡ್ಕೊಂಡು ಅದರಿಂದ ನೀವು ಡ್ರಾಯಿಂಗ್ ನ ನೀಟಾಗಿ ಚಿತ್ರೀಕರಣ ಮಾಡ್ಕೋಬಹುದು. ಅಂಡ್ ನಂತರ ಇನ್ನು ಕೆಲವೊಬ್ರು ಇಮೇಜಸ್ ಕೊಡ್ತಾರೆ, ಫೋಟೋ ತೆಕ್ಕೊಂಡು ಬಂದಿರ್ತಾರೆ, ಬೇರೆಯವ್ರದ್ದು ಯಾರ್ದೋ ಮನೆಯದು ಒಂದು ಫೋಟೋ ಇರುತ್ತೆ, ಆ ಫೋಟೋ ತೆಕ್ಕೊಂಡು ಬಂದು ನಿಮಗೆ ಕೊಡ್ತಾರೆ. ಈ ತರ ಫೋಟೋ ನಮ್ಮ ಇದರಲ್ಲಿ ನೀವು ಈ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಲ್ಲಿ ನಮ್ಮ ಮನೆ ಬರೋ ತರ ಮಾಡಿ ಅಂತ ಹೇಳ್ತಾರೆ. ನೀವು ಅದನ್ನ ಆಡ್ ಮಾಡ್ಬೇಕಾಗತ್ತೆ. ಸೊ ಈ ತರ ಹಲವಾರು ಡ್ರಾಯಿಂಗ್ಸ್ ಇಮ್ನ ನೀವು ಇಂಪೋರ್ಟ್ ಮಾಡ್ಬೋದು. ಅದು ಯಾವುದೇ ಟೈಪ್ ಆಫ್ ಫೈಲ್ ಇರಲಿ, PNG ಇರಲಿ, JPG ಇರಲಿ, JPEG ಇರಲಿ, ಅಂಡ್ PDF ಫೈಲ್ ಇರಲಿ, ಈ ಎಲ್ಲಾ ಫೈಲ್ಸ್ನ ನೀವು ಆಟೋ ಕ್ಯಾಡ್ಗೆ ಇಂಪೋರ್ಟ್ ಮಾಡ್ಕೋಬಹುದು. ಇಂಪೋರ್ಟ್ ಮಾಡ್ಕೊಂಡಿರೋ ನಂತರ ಆ ಡ್ರಾಯಿಂಗ್ ನ ಆಸ್ ಇಟ್ ಈಸ್ ಫೋಟೋನಲ್ಲಿರೋ ತರ ನೀವು ಆಟೋ ಕ್ಯಾಡ್ ಟೂಲ್ಸ್ ಯೂಸ್ ಮಾಡ್ಕೊಂಡು ನೀವು ಡ್ರಾಯಿಂಗ್ ನ ಪಿಕ್ಚರೈಸ್ ಮಾಡ್ಕೋಬಹುದು. ಅಂಡ್ ನಂತರ ಆ ಡ್ರಾಯಿಂಗ್ ನ ಎಕ್ಸ್ಪೋರ್ಟ್ ಮಾಡೋದು ಹೇಗೆ? ಎಕ್ಸ್ಪೋರ್ಟ್ ಅಂದ್ರೆ ಯಾವ ಫೈಲ್ ಅಲ್ಲಾದ್ರೂ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಬ್ಯಾಕ್ ಟು PDF ಅಥವಾ ANSI ಫಾರ್ಮೆಟ್ ಅಥವಾ A3, A2, A1 ಯಾವ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ ಅಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಸ್ ವೆಲ್ as ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೀವು ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಓಕೆ, ಅಂಡ್ ಇದಾದ ನಂತರ ಎಡಿಟಿಂಗ್ ಆಫ್ ಕ್ಯಾಡೆಸ್ಟ್ರಲ್ ಡ್ರಾಯಿಂಗ್ ಫೈಲ್ಸ್ ಅನ್ನೋದು ನಾವು ಸಹ ಒಂದು ಆಪ್ಷನ್ ಇದೆ. ಅದನ್ನು ಹೇಗೆ ಎಡಿಟ್ ಮಾಡ್ತೀವಿ ಅನ್ನೋದು ಸಹ ನಾವು ನೋಡೋಣ. ಸೊ ಇದಕ್ಕೆ ನಿಮಗೆ ಫಸ್ಟ್ ಬೇಸಿಕ್ ಏನ್ ಗೊತ್ತಾಗಬೇಕಂದ್ರೆ ಫಸ್ಟ್ ಆಟೋ ಕ್ಯಾಡ್ ಅಂತಂದ್ರೆ ಏನು? ಇದು ನಾವು ಡಿಸ್ಕಸ್ ಮಾಡೋಂಥದ್ದು ಫಸ್ಟ್ ಯೂನಿಟ್, ಫಸ್ಟ್ ಈ ಆಟೋ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಫಸ್ಟ್ ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಇದೀವಿ ಈಗ. ಓಕೆ, ಫಸ್ಟ್ ನಾನು ನೋಟ್ಸ್ ಅನ್ನು ತೋರಿಸ್ತೇನೆ. ಈಗ ನೀವು ಇಲ್ಲಿ ನೋಡೋದಾದ್ರೆ ಓಕೆ, ಇಂಟ್ರೊಡಕ್ಷನ್ ಟು ಆಟೋ ಕ್ಯಾಡ್ ಸಾಫ್ಟ್ವೇರ್. ಓಕೆ, ಆಟೋ ಕ್ಯಾಡ್ ಅಂತಂದ್ರೆ ಏನು? ಇದು ಒಂದು ಕಂಪ್ಯೂಟರ್ ಏಡೆಡ್ ಡಿಸೈನ್ ಟೂಲ್, ಕ್ಯಾಡ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಇದನ್ನ ಆಟೋ ಕ್ಯಾಡ್ ಅಂತ ಕರಿತೀವಿ. ನೀವು ಯಾವುದೇ ತರದ ಡ್ರಾಯಿಂಗ್ಸ್ಗಾದ್ರೂ ಯೂಸ್ ಮಾಡ್ಬೋದು. ಇದು ಒಂದು ಡಿಜಿಟಲ್ ಡ್ರಾಯಿಂಗ್ ಹಾಕೋ ಅಂಥದ್ದು ಒಂದು ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಕಂಪ್ಯೂಟರ್ ಅಲ್ಲೇ ನೀವು ಹಾಕೋ ಅಂತ ಒಂದು ಡ್ರಾಯಿಂಗ್ ಇದು. ಮ್ಯಾನ್ಯುವಲ್ ಡ್ರಾಯಿಂಗ್ ಡ್ರಾಫ್ಟಿಂಗ್ ಮಾಡಿರ್ತೀರಾ ನೀವು, ಡಿಪ್ಲೊಮಾನಲ್ಲಿ ಓದ್ಬೇಕಾಯ್ದಾಗ ಆಗಿರ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಆಗಿರ್ಬೋದು. ಡಿಪ್ಲೊಮಾ ಆರ್ ಇಂಜಿನಿಯರಿಂಗ್ ಅಲ್ಲಿ ನೀವು ಏನನ್ನು ಓದಿರ್ತೀರಾ? ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ನ ಫಸ್ಟ್ ಕಲ್ತಿರ್ತೀರಾ, ಕೈನಿಂದ ಡ್ರಾಯಿಂಗ್ ಹಾಕೋದನ್ನ ಕಲ್ತಿರ್ತೀರಾ. ಕಂಪ್ಯೂಟರ್ ಏಡೆಡ್ ಈ ಕ್ಯಾಡ್ ಬರೋಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಡ್ರಾಯಿಂಗ್ಸ್ ಎಲ್ಲ ಇಂಜಿನಿಯರ್ಸ್ ಹೇಗೆ ಆಗ್ತಿದೆ ಅಂತಂದ್ರೆ ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಮಾಡ್ತಾ ಇದ್ರೆ ಗೆಳೆಯರೆ, ನೀವು ನೋಡಿರ್ತೀರಾ.
ಸೊ ನೀವು ನೋಡಿರ್ತೀರಾ ಆಟೋಕ್ಯಾಡ್ ಡ್ರಾಯಿಂಗ್ಸ್ನ ಮ್ಯಾನ್ಯಲ್ ಆಗಿ ದೊಡ್ಡ ದೊಡ್ಡ ರೂಮ್ಸ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಪೇಪರ್ನ ಇಟ್ಕೊಂಡು ಅದರಲ್ಲಿ ಡ್ರಾಫ್ಟ್ ಮಾಡ್ತಾ ಬರ್ತಿದ್ರು ಇಂಜಿನಿಯರ್ಸ್. ಆ ಒಂದು ಡ್ರಾಯಿಂಗ್ ಹಾಕೋದಕ್ಕೆ ನಿಮ್ಗೆ ಏನಿಲ್ಲ ಅಂತಂದ್ರು ಒಂದು ಸುಮಾರು ಒಂದು 10 ಜನ 15 ಜನ ಬೇಕಾಗ್ತಿದ್ರು. ಓಕೆ, ಬಟ್ ಈಗ ಅಷ್ಟೆಲ್ಲ ಮ್ಯಾನ್ ಪವರ್ ಬೇಕಾಗಿಲ್ಲ, ಅಷ್ಟು ದೊಡ್ಡ ಪೇಜ್ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋ ಪೇಜ್ ಡೈಮೆನ್ಷನ್ನ, ನೀವು ಬೇಕಾಗಿರೋ ಲೇಔಟು, ಬೇಕಾಗಿರೋ ಹಾಗೆ ಡಿಸೈನ್ಸು ವಿತ್ ಲೆಸ್ ಮ್ಯಾನ್ ಪವರ್ ಇಂದ ಬರೀ ಒಬ್ಬ ಟೂಲ್ ಇಂಜಿನಿಯರ್ ಇದ್ರೆ ಸಾಕು, ಅವರಿಗೆ ಅವ್ರ ಮುಖಾಂತರ ನೀವು ಯಾವುದೇ ತರದ ಡ್ರಾಯಿಂಗ್ಸ್ ಅದು ಜನರೇಟ್ ಮಾಡ್ಬೋದು. ಅದಕ್ಕೆ ಯೂಸ್ ಮಾಡೋ ಅಂಥದ್ದೇ ಈ ಆಟೋ ಕ್ಯಾಡ್. ಓಕೆ, ಸೊ ಈ ಆಟೋ ಕ್ಯಾಡ್ ಅಲ್ಲಿ ಇದೊಂದು ಕಂಪ್ಯೂಟರ್ ಏಡೆಡ್ ಡಿಸೈನ್ ಡ್ರಾಯಿಂಗ್ ಟೂಲ್. ಇದು ನಿಮಗೆ ನೆನಪಿರ್ಬೇಕು. ಓಕೆ, ಕ್ಯಾಡ್ ಅಂದ್ರೆ ಏನಂತ ಕೇಳ್ತಾರೆ, ಇದು ನೆನಪಿರ್ಲಿ. ಅಂಡ್ ಈ ಕ್ಯಾಡ್ ಟೂಲ್ ನಾವು ಯಾವ ತರ ಟೈಪ್ ಆಫ್ ಡ್ರಾಯಿಂಗ್ಸ್ ಹಾಕ್ಬೋದು ಸರ್? ಈಗ ನಮಗೆ 2 ಡೈಮೆನ್ಷನ್ 3 ಡೈಮೆನ್ಷನ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಬೇಕು. 2 ಡೈಮೆನ್ಷನ್ ಅಂಡ್ 3 ಡೈಮೆನ್ಷನ್. 2 ಡೈಮೆನ್ಷನ್ ಅಂತಂದ್ರೆ ಲೆಂತ್ ಹಾಗೂ ಬ್ರೆಡ್ತ್ ಎರಡು ಮಾತ್ರ ನೋಡ್ಬೋದು ನೀವು. 3 ಡೈಮೆನ್ಷನ್ ಅಂದ್ರೆ ಲೆಂತ್ ಇರ್ಬೋದು, ಬ್ರೆಡ್ತ್ ಇರ್ಬೋದು ಅಂಡ್ ಹೈಟ್ ಇರ್ಬೋದು. ಅಂದ್ರೆ ಮೂರನ್ನು ಸಹ ನೀವು ಒಂದು ಡ್ರಾಯಿಂಗ್ ಅಲ್ಲಿ ವಿಜುವಲೈಸ್ ಮಾಡಿದ್ರೆ ಅದನ್ನ ನಾವು 3D ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಈ ಆಟೋಕ್ಯಾಡ್ ಟೂಲ್ ಅನ್ನೋದು 2D ಡ್ರಾಯಿಂಗ್ಸ್ ನ ಹಾಕುತ್ತೆ ಬಿಟ್ರೆ 3D ಮಾಡೆಲ್ಸ್ ನ ಕ್ರಿಯೇಟ್ ಮಾಡ್ಬೋದು. 2D ಡ್ರಾಯಿಂಗ್ಸ್ ಹಾಕ್ಬೋದು, 3D ಮಾಡೆಲ್ಸ್ ನ ಕ್ರಿಯೇಟ್ ಮಾಡ್ಬೋದು. ನೆನಪಿರ್ಲಿ, ಆಟೋ ಕ್ಯಾಡ್ ಸಾಫ್ಟ್ವೇರ್ ಅನ್ನೋದು ಇದು ಒಂದು ಸಾಫ್ಟ್ವೇರ್. ನೀವು ಅಪ್ಲಿಕೇಶನ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗಿರೋ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಸಹ ಇದೆ. ಅದನ್ನು ಸಹ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅದನ್ನು ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ. ಬಟ್ ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನಿಮಗೆ ಈ ಆಟೋ ಕ್ಯಾಡ್ ಟೂಲ್ 2D ಡ್ರಾಯಿಂಗ್ಸ್ ಹಾಕೋದಕ್ಕೆ ಯೂಸ್ ಮಾಡ್ತಾರೆ ಹಾಗೂ 3D ಮಾಡೆಲ್ಸ್ ನ ಕ್ರಿಯೇಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಇದನ್ನ ಯಾರು ಡೆವಲಪ್ ಮಾಡಿದ್ರು ಅಂತ ಕೇಳಿದೆ, ಆಟೋ ಡೆಸ್ಕ್ ಅನ್ನೋ ಕಂಪನಿ. ಆಟೋ ಡೆಸ್ಕ್ ಅಂತ ಒಂದು ಕಂಪನಿ ಇದೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಆರ್ಗನೈಸೇಷನ್ ಇದು. ಈ ಆಟೋ ಡೆಸ್ಕ್ ಅನ್ನೋ ಕಂಪನಿ ಈ ಆಟೋ ಕ್ಯಾಡ್ ಟೂಲ್ ನ ಅವರು ಇನ್ವೆಂಟ್ ಮಾಡಿದ್ದಾರೆ. ಈ ಟೂಲ್ಗೆ ಸಾಫ್ಟ್ವೇರ್ ಮೇ ಬಿ ಒಂದು 1/2 GB ಇರ್ಬೋದು ಅಥವಾ 1 GB ಸಾಫ್ಟ್ವೇರ್ ಇರ್ಬೋದು. ಆ ಸಾಫ್ಟ್ವೇರ್ನ ನೀವೇನ್ ಮಾಡ್ಬೇಕು, ನಿಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿಂದ ನೀವು ಟೂಲ್ನ ಯೂಸ್ ಮಾಡ್ಕೋಬಹುದು. ಈಗ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಾವು ತೋರಿಸ್ತಾ ಇದೀವಲ್ಲ, ಇದು ನಿಮ್ಮ ವರ್ಕ್ ಸ್ಪೇಸ್. ಇದನ್ನ ಬಗ್ಗೆ ನಾನು ಆದ್ಮೇಲೆ ಹೇಳ್ತೇನೆ. ಫಸ್ಟ್ ಬೇಸಿಕ್ ಫೀಚರ್ಸ್, ಇನ್ನು ಕೆಲವು ಡೀಟೇಲ್ಸ್ ನೋಡೋಣ. ಈ ಆಟೋಕ್ಯಾಡ್ ಟೂಲ್ ಯಾರೆಲ್ಲ ಯೂಸ್ ಮಾಡ್ಬೋದು ಸರ್? ಪ್ರತಿ ಇಂಜಿನಿಯರ್ ಯೂಸ್ ಮಾಡ್ಬೋದು. ಆರ್ಕಿಟೆಕ್ಚರ್ ಅಲ್ಲಿ ಯೂಸ್ ಆಗುತ್ತೆ, ಸಿವಿಲ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ ಅವರ ಡ್ರಾಯಿಂಗ್ಸ್ ಹಾಕೋಣೋದಕ್ಕೆ. ಬೆಡ್ಡಿಂಗ್ ಎಷ್ಟಿರಬೇಕು, ಇವಾಗ ಫೌಂಡೇಶನ್ ಹಾಕಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ ಡ್ರಾಯಿಂಗ್ಸ್ ಬೇಕಾಗತ್ತಲ್ವಾ? ಡ್ರಾಯಿಂಗ್ ಪ್ರಕಾರನೇ ಇಂಜಿನಿಯರ್ ಯಾವ್ದು ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರೆ ಅಂತಂದ್ರೆ ಡ್ರಾಯಿಂಗ್ ಬೇಸಿಸ್ ಮೇಲೆ. ಹಾಗೆ ಬ್ಲೈಂಡ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಯಾರು ಕೆಲಸ ಮಾಡಲ್ಲ. ಇಂಜಿನಿಯರ್ ಆಲ್ವೇಸ್ ವರ್ಕ್ಸ್ ವಿತ್ ಮೆಷರ್ಮೆಂಟ್ಸ್. ನೆನಪಿರ್ಲಿ, ಇಂಜಿನಿಯರ್ಗೆ ಏನ್ ಬೇಕು, ಮೆಷರ್ಮೆಂಟ್ಸ್ ಬೇಕು. ಅದು ಯಾವುದೇ ತರ ಮೆಷರ್ಮೆಂಟ್ ಇರಲಿ. ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂದ್ರೆ ಬಯಾಲಜಿ ರಿಲೇಟೆಡ್ ಮೆಡಿಕಲ್ ಟರ್ಮ್ಸ್ ಅಂಡ್ ಮೆಷರ್ಮೆಂಟ್ಸ್ ಗೊತ್ತಿರಬೇಕು. ಓಕೆ, BP ಎಷ್ಟಿದೆ, ಶುಗರ್ ಎಷ್ಟಿದೆ, ಅದು ಎಷ್ಟಿದೆ, ಈ ವ್ಯಾಲ್ಯೂ ಎಷ್ಟಿದೆ, ಹೆಮೋಗ್ಲೋಬಿನ್ ಎಷ್ಟಿದೆ, ಈ ವ್ಯಾಲ್ಯೂಸ್ ಗೊತ್ತಿದ್ರೆ ಮಾತ್ರ ಅವ್ರು ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ. ಇವೆಲ್ಲ ಮಾಡಕ್ಕೆ ಬೇಕಾಗಿರೋಂಥ ಟೂಲ್ನ ಡಿಸೈನ್ ಮಾಡೋರು ಇಂಜಿನಿಯರ್ಸ್, ಕರೆಕ್ಟಾ? ಸೊ ಇಂಜಿನಿಯರ್ಸ್ ಆಲ್ವೇಸ್ ವರ್ಕ್ಸ್ ವಿತ್ ದ ಮೆಷರ್ಮೆಂಟ್. ಸೊ ಹಾಗಾಗಿ ಈ ಟೂಲ್ ಆ ಮೆಷರ್ಮೆಂಟ್ಸ್ನೆಲ್ಲಾನು ಯೂಸ್ ಮಾಡಿಕೊಂಡು ಡ್ರಾಯಿಂಗ್ನ ಡಿಸೈನ್ ಮಾಡ್ಬೋದು. ಓಕೆ, ಸೊ ಸಿವಿಲ್ ಪೀಪಲ್ ಯೂಸ್ ಮಾಡ್ತಾರೆ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಯೂಸ್ ಮಾಡ್ತಾರೆ ಅಂಡ್ ಅದರ್ ಇಂಜಿನಿಯರಿಂಗ್ ಫೀಲ್ಡ್ಸ್ ಯಾರೇ ಡ್ರೇನೇಜ್ ಡ್ರಾಯಿಂಗ್ ಬೇಕಂದ್ರೂ ಸಹ ನೀವು ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಅದನ್ನ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಯಾರ್ಯಾರು ಇಂಜಿನಿಯರ್ಸ್ ಯಾವ ಟೈಪ್ ಆಫ್ ಔಟ್ಪುಟ್ ಡಿಸೈನ್ ನ ಡೆವಲಪ್ ಮಾಡೋಕ್ಕಾಗುತ್ತೆ ಅನ್ನೋದು ತೋರಿಸ್ತೀನಿ. ಒಂದು ಸ್ವಲ್ಪ ಸ್ಲೈಡ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ತರ ಡ್ರಾಯಿಂಗ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಗೆ ಒಂದು ಐಡಿಯಾ ಬರಬೇಕು. ಇದು ನೋಡಿ, ಇದು ಏನಂತಂದ್ರೆ ಡ್ರಾಫ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಡ್ರಾಫ್ಟಿಂಗ್. ಏನು ಸರ್ ಇದು ಡ್ರಾಫ್ಟಿಂಗ್ ಅನ್ನೋ ವರ್ಡ್ ಏನು, ನನಗೆ ಅರ್ಥ ಆಗ್ತಿಲ್ಲ. ಡ್ರಾಫ್ಟಿಂಗ್ ಅಂತಂದ್ರೆ ಸಿಂಪಲ್ ಆಗಿ ಒಂದು ನೆನ್ಪಿಟ್ಕೊಳ್ಳಿ, ಪ್ರೀ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಕರಿಬಹುದು. ನೀವು ಹ್ಯಾಂಡ್ ಸ್ಕೆಚ್ ಹಾಕೋ ಬದಲು ಕಂಪ್ಯೂಟರ್ ಅಲ್ಲೇ ಕೆಲವು ಟೂಲ್ಸ್ ನ ಯೂಸ್ ಮಾಡಿ ಡ್ರಾಯಿಂಗ್ ಹಾಕಿದಾಗ ಅದನ್ನ ಡ್ರಾಫ್ಟಿಂಗ್ ಅಂತ ಕರಿತೀವಿ. ಡ್ರಾಯಿಂಗ್ ಅಂತ ಅಂದ್ರೆ ಏನು, ಕೈನಿಂದ ಚಿತ್ರೀಕರಣ ಮಾಡೋದು, ಅದು ಡ್ರಾಯಿಂಗ್. ಓಕೆ, ಹ್ಯಾಂಡ್ ಡ್ರಾಯಿಂಗ್ ಅಂತ ಕರಿತೀವಿ. ಇದು ಟೂಲ್ ಇಂದ ಯೂಸ್ ಮಾಡಿ ಮಾಡಿದಾಗ ಇದು ಡ್ರಾಫ್ಟಿಂಗ್ ಆಗುತ್ತೆ. ಅಂಡ್ ಇದನ್ನ ಡಿಸೈನಿಂಗು ಯೂಸ್ ಮಾಡ್ತಾರೆ, ಡಿಸೈನ್ ಮಾಡೋದಕ್ಕೆ. ಅಂಡ್ ದೆನ್ ಮಾಡಲಿಂಗ್, 3D ಮಾಡೆಲ್ಸ್ ಮಾಡೋಕೆ ಯೂಸ್ ಮಾಡ್ತೀವಿ. 3D ಮಾಡೆಲ್ಸ್ ಆದ್ಮೇಲೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ಏನ್ ಮಾಡಬೇಕು, ಡಾಕ್ಯುಮೆಂಟ್ ಮಾಡಬೇಕು. ಸೊ ಡಾಕ್ಯುಮೆಂಟೇಶನ್ ಸಹ ನೀವು ಇದರಿಂದ ಜನರೇಟ್ ಮಾಡ್ಬೋದು. ಏನು ಪ್ರಿಂಟ್ ಕೊಟ್ಬಿಟ್ಟು PDF ಅಲ್ಲಿ ಸೇವ್ ಮಾಡ್ಬೋದು, ಅಥವಾ ಪ್ರಿಂಟೇ ಕೊಡ್ಬೋದು. ಒಂದು A4 ಶೀಟ್ ಅಲ್ಲಿ, A3 ಶೀಟ್ ಅಲ್ಲಿ ಸಹ ಪ್ರಿಂಟ್ ಕೊಡ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಆಟೋ ಕ್ಯಾಡ್ ಬೇಸಿಕ್ಸ್ ಗೈಸ್, ಇಂಟ್ರೊಡಕ್ಷನ್ ಅದು. ಈಗ ಫೀಚರ್ಸ್ ಅಂತ ಬಂದಾಗ ನೀವು ನಾ ಈಗ ಡಿಸ್ಕಸ್ ಮಾಡಿರೋ ಹಾಗೆ 2D ಡ್ರಾಫ್ಟಿಂಗ್ ಮಾಡ್ಬೋದು, 3D ಮಾಡಲಿಂಗ್ ವಿಜುವಲೈಸೇಷನ್ ಮಾಡ್ಬೋದು. ಅಂಡ್ ಲೇಯರ್ ಮ್ಯಾನೇಜ್ಮೆಂಟ್. ಏನಿದು ಲೇಯರ್ ಮ್ಯಾನೇಜ್ಮೆಂಟ್ ಗೈಸ್? ಇವೆಲ್ಲ ಟೂಲ್ಸ್ ಅಲ್ಲ, ಅಂದ್ರೆ ಆಟೋ ಕ್ಯಾಡ್ ಸಾಫ್ಟ್ವೇರ್ ಅಲ್ಲಿ ಇರೋಂತಹ ಕೆಲವು ಫೀಚರ್ಸ್. ಇವಾಗ ನಾವು ಗಾಡಿ ತಗೊಂಡ್ರೆ ಏನೆಲ್ಲ ಕೊಡ್ತಾರೆ, ಹ್ಯಾಂಡ್ ರಾಡ್, ಅಂದ್ರೆ ಕಿಕ್ ರಾಡ್ ಕೊಡ್ತಾರೆ, ಟೈರ್ಸ್ ಇರ್ತವೆ, ರೈಟ್?
ಐಸೋಲೇಷನ್ ಮಾಡಕ್ ಇರುತ್ತೆ, ಐಸೋಲೇಷನ್ ಕೇಬಲ್ ಇರುತ್ತೆ, ಅಂಡ್ ದೆನ್ ಇಂಜನ್ ಇರುತ್ತೆ, ಇಂಜನ್ ಕಾರ್ಬೊರೇಟ್ರು, ಅದು ಇದು ಆಳು ಮುಳು ಎಲ್ಲಾನು ಒಂದು ಸೆಟಪ್. ಇದನ್ನ ಸಪ್ರೇಟ್ ಆಗಿ ಮಾಡ್ಕೊಂಡ್ರೆ ಎಲೆಕ್ಟ್ರಿಕಲ್ದು ಸಪ್ರೇಟ್ ಆಗಿ ಮಾಡಬೇಕು, ಮೆಕ್ಯಾನಿಕಲ್ದು ಸಪ್ರೇಟ್ ಆಗಿ ಮಾಡಬೇಕು, ಪ್ಲಂಬಿಂಗ್ ಅಂದ್ರೆ ಈ ಪೈಪಿಂಗ್ ವರ್ಕ್ ಏನಿರ್ತವೆ, ಕೂಲಿಂಗಿಗೆ ಇರ್ಬೋದು ಅಂಡ್ ದೆನ್ ಎಕ್ಸಾಸ್ಟ್ಗೆ ಇರ್ಬೋದು, ಅದೆಲ್ಲ ಪೈಪಿಂಗ್ ಇಂಜಿನಿಯರ್ಸ್ ಮಾಡ್ತಾರೆ. ಸೊ ಈ ತರ ಹಲವಾರು ಲೇಯರ್ಸ್ ಇದಾವೆ. ಆ ಲೇಯರ್ಸ್ನ ಇದರಲ್ಲೂ ಸಹ ನಾವು ಸೆಗ್ರಿಗೇಟ್ ಮಾಡ್ಬೋದು. ಹೇಗೆ? ಲೇಯರೈಸೇಷನ್ ಅಂತ ಏನಿಲ್ಲ, ಸಿಂಪಲ್ ಆಗಿ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಪ್ಲಂಬಿಂಗ್ ಯಾವ ಲೇಯರ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಆ ಲೇಯರ್ ಅವ್ರು ಹಾಕಿರೋ ಡ್ರಾಯಿಂಗ್ಸ್ ನಿಮಗೆ ಇದರಲ್ಲಿ ಕಾಣುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಲೇಔಟ್ಸ್ ಗೊತ್ತಿರುತ್ತೆ. ಸೊ ಅವ್ನ ಡ್ರಾಯಿಂಗ್ನ ಈ ಲೇಔಟ್ ಎಲ್ಲ ಹಾಕೊಟ್ಬಿಡ್ತಾನೆ. ಅವಾಗ ಆ ಲೇಯರ್ ಅಷ್ಟೇ ನೀವು ಟರ್ನ್ ಆನ್ ಮಾಡಿದ್ರೆ, ಓಕೆ, ಆ ಲೇಯರ್ ಅಷ್ಟೇ ಆನ್ ಮಾಡಿದ್ರೆ ಆ ಬರೀ ಎಲೆಕ್ಟ್ರಿಕಲ್ ವರ್ಕ್ ಅಷ್ಟೇ ಸರ್ಕ್ಯೂಟ್ ಕಾಣುತ್ತೆ. ಓಕೆ, ಈಗ ಒಂದು ಬಲ್ಬ್ನ ಆನ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಕು? ಒಂದು ಸರ್ಕ್ಯೂಟ್ ಬೇಕು, ರೈಟ್? ಒಂದು ಸಪ್ಲೈ ಬೇಕು, ಇಲ್ಲಿಂದ ಇಲ್ಲಿಗೆ ಪವರ್ ಸಪ್ಲೈ ಕನೆಕ್ಟ್ ಆಗಬೇಕು, ಅವಾಗ ಇದೇನಾಗುತ್ತೆ? ಆನ್ ಆಗುತ್ತೆ. ಈ ಸರ್ಕ್ಯೂಟ್ನ ಎಲೆಕ್ಟ್ರಿಕಲ್ ಇಂಜಿನಿಯರ್ ಡಿಸೈನ್ ಮಾಡಿರ್ತಾನೆ. ಸೊ ಈ ಎಲೆಕ್ಟ್ರಿಕಲ್ ಲೇಯರ್ನ ಆನ್ ಮಾಡಿದಾಗ ನಿಮಗೆ ಅದು ಮಾತ್ರನೇ ಕಾಣುತ್ತೆ. ಸಿವಿಲಲ್ಲಿ ಬಂದಾಗ ಮತ್ತೆ ಹಲವಾರು ಡಿಫ್ರೆಂಟ್ ಲೇಯರ್ಸ್ ನೀವು ಮಾಡ್ಕೋಬಹುದು. ಸಿವಿಲಲ್ಲಿ ಏನು? ಸಿಮೆಂಟ್ದು ಲೇಯರಿಂಗ್ ಸಪ್ರೇಟ್ ಮಾಡ್ಕೋಬಹುದು, ಬೀಮ್ಸ್ದು ಲೇಔಟ್ ಸಪ್ರೇಟ್ ಮಾಡ್ಕೋಬಹುದು, ಬರೀ ಬೀಮ್ಸ್ ಬರೋದು, ರಾಡ್ಸ್ ಇಂದು, ಮತ್ತೆ ನೆಕ್ಸ್ಟ್ ಕಾಂಕ್ರೀಟ್ ವರ್ಕ್ ಬಂದ್ಮೇಲೆ ಫೈನಲ್ ಡಿಸೈನ್ ಹೇಗೆ ಕಾಣುತ್ತೆ ಅನ್ನೋದು, ಇದೆಲ್ಲ ಸಪ್ರೇಟ್ ಲೇಔಟ್ ಲೇಯರಿಂಗ್ ಮಾಡ್ಕೋಬಹುದು. ಅಂಡ್ ಡೈಮೆನ್ಷನಿಂಗ್ ಅಂಡ್ ಅನೋಟೇಷನ್, ಇದೆಲ್ಲ ಏನು ಗಾಯ್ಸ್? ಫೀಚರ್ಸ್ ಅಂದ್ರೆ ಆಟೋ ಕ್ಯಾಡ್ ಟೂಲ್ ಕೂಡ ಅಂತ ಸುವಿಧಾಗಳು ಈಗ ನಮಗೆ ಗೌರ್ಮೆಂಟ್ ಏನೆಲ್ಲ ಸುವಿಧಾ ಕೊಡುತ್ತೆ ನಮಗೆ. ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನೆಲ್ಲ ಕೊಟ್ಟಿದೆ ಫೀಚರ್ಸ್ ನಮಗೆ? ಗೃಹ ಜ್ಯೋತಿ ಕೊಟ್ಟಿದ್ದಾರೆ, ಗೃಹ ಲಕ್ಷ್ಮಿ ಕೊಟ್ಟಿದ್ದಾರೆ, ಈ ತರ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಅದೇ ತರ ಈ ಟೂಲಲ್ಲಿ ಇರೋಂತಹ ಫೀಚರ್ಸ್ ಇದೆಲ್ಲ. ಒಂದು 2D ಡ್ರಾಫ್ಟ್ ಮಾಡ್ಕೋಬಹುದು, 3D ಮಾಡಲಿಂಗ್ ಮಾಡ್ಕೋಬಹುದು, ಲೇಯರ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು, ಡೈಮೆನ್ಷನ್ಸ್ನ ಹಾಕೋಬಹುದು, ಎಷ್ಟೆಷ್ಟು ಲೆಂತ್ ಇದೆ, ವಿಡ್ತ್ ಎಷ್ಟಿದೆ, ಬ್ರೆಡ್ತ್ ಎಷ್ಟಿದೆ, ನಂತರ ಹೈಟ್ ಎಷ್ಟಿದೆ, ನಂತರ ಅದರಲ್ಲಿ ಕಲರಿಂಗ್ ಯಾವುದಿದೆ, ಅದರ ಲೆಂತ್ ಎಷ್ಟು, ಎಲ್ಲ ಡೀಟೇಲ್ಸ್ ನೋಡ್ಕೋಬಹುದು. ಅಂಡ್ ಅನೋಟೇಷನ್ಸ್ ಅಂದ್ರೆ ಏನು? ಅನೋಟೇಷನ್ಸ್ ಅಂತಂದ್ರೆ ನೀವು ಹಾಕಿರೋ ಅಂತಹ ಲೇಔಟ್ ಅಲ್ಲಿ ಬರೋ ಅಂತಹ ಟೆಕ್ಸ್ಟಿಂಗ್ ಫಾರ್ಮ್ಯಾಟ್ ಇರ್ಬೋದು, ಓಕೆ, ಅಂಡ್ ನೀವು ನೇಮ್ಸ್ ಕೊಡೋದಿರ್ಬೋದು, ಟೈಟಲ್ಸ್ ಕೊಡ್ಬೋದು, ಓಕೆ, ಎಲ್ಲ ತರನು ನೀವು ಮಾಡ್ಕೋಬಹುದು. ಅಂಡ್ ಬ್ಲಾಕ್ಸ್ ಅಂಡ್ ಅಟ್ರಿಬ್ಯೂಟ್ಸ್ ಸಹ ನಾವು ಕ್ರಿಯೇಟ್ ಮಾಡ್ಬೋದು. ಬ್ಲಾಕ್ ಅಂದ್ರೆ ಏನಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಬೀಮ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಬೀಮ್ ಇರುತ್ತೆ. ಇವಾಗ ಫರ್ನಿಚರ್ ಅಂತಂದ್ರೆ ಮನೆ ಒಳಗಡೆ ಇರೋ ಫರ್ನಿಚರ್ ಒಂದು ಸ್ಟ್ಯಾಂಡರ್ಡ್ ಡಿಸೈನ್ ಇರುತ್ತೆ. ಈಗ ಡೋರ್ ಅಂದ್ಮೇಲೆ ಎಲ್ಲ ಮನೆಗೆ ಡೋರ್ ಒಂದೇ ತರ ಡಿಸೈನ್ ಇರುತ್ತೆ, ವಿಂಡೋ ಅಂದ್ಮೇಲೆ ಒಂದೇ ತರ ವಿಂಡೋ ಡಿಸೈನ್ ಇರುತ್ತೆ. ಅದನ್ನ ನೀವೇನ್ ಮಾಡೋ ಒಂದು ಬ್ಲಾಕ್ ಮಾಡಿಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 2x3 ವಿಂಡೋ ಅಂತ ಇಟ್ಕೊಳ್ಳಿ, 2x3 ಫೀಟ್ ವಿಂಡೋ ಅಂತ ಇಟ್ಕೊಳ್ಳಿ. 2x3 ಫೀಟ್ನ ವಿಂಡೋನ ನಾನೇನ್ ಮಾಡ್ತೀನಿ? ಒಂದು ಡ್ರಾಯಿಂಗ್ ಹಾಕೋತೀನಿ. ಫಸ್ಟ್ ಒಂದೇ ಸಲ ರೆಡಿ ಮಾಡ್ಕೊತೀನಿ. ಇದು 2x3 ಫೀಟ್ ವಿಂಡೋ. ಓಕೆ, ಈ ವಿಂಡೋನ ನಾನು ಬ್ಲಾಕ್ ಅಂತ ಕ್ರಿಯೇಟ್ ಮಾಡ್ತೀನಿ. ಏನು? ಬ್ಲಾಕ್ 2x3 ಫೀಟ್ ಅಂತ ಹೆಸರು ಕೊಡ್ತೀನಿ. ಹಂಗೆ ಹೆಸರು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ನೀವು ನೆಕ್ಸ್ಟ್ ಟೈಮ್ ಹಾಕ್ಬೇಕಾದಾಗ ಮತ್ತೆ ಇದನ್ನ ಡ್ರಾ ಮಾಡ್ಕೊಳೋದು ಬೇಕಾಗಿಲ್ಲ. ಜಸ್ಟ್ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ಆ ಬರೀ ಕಂಪ್ಲೀಟ್ ವಿಂಡೋ ಹಂಗೆ ಪೇಸ್ಟ್ ಆಗ್ಬಿಡುತ್ತೆ. ಪ್ರತಿ ಸಲನೂ ನೀವು ಡ್ರಾಯಿಂಗ್ ಹಾಕೋದಕ್ಕೆ ಅದೇ ಕಮಾಂಡೇ ಯೂಸ್ ಮಾಡ್ಬೇಕಂತಿಲ್ಲ. ಮತ್ತೆ ಲೈನ್ ಕಮಾಂಡೇ ಯೂಸ್ ಮಾಡಿ ಲೈನ್ ಹಾಕೋಂತ ಒಂದು ಡ್ರಾಯಿಂಗ್ನ ಮತ್ತೆ ಕ್ರಿಯೇಟ್ ಮಾಡ್ಕೋಬೇಕು. ಒಂದು ರೆಕ್ಟಾಂಗಲ್ ಮಾಡಕ್ಕೆ ಮತ್ತೆ ಸಪ್ರೇಟ್ ಈ ತರ ಬೇಕಾಗಲ್ಲ. ಒಂದ್ಸಲ ನೀವು ಒಂದು ಪಿಕ್ಚರ್ ಮಾಡ್ಕೊಂಡ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಬ್ಲಾಕ್ ಅಂದ್ರೆ ಅದೊಂದು ಬ್ರಿಕ್ ತರ ಹೋಗ್ಬಿಡುತ್ತೆ, ಕಂಪ್ಲೀಟ್ ಸೆಟ್ ಅನ್ಮಾತ್. ಆ ಸೆಟ್ನ ನೀವು ಎಷ್ಟು ಸಲ ಅದು ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಆ ಬ್ಲಾಕ್ನ ಹಾಗೆ ಯೂಸ್ ಮಾಡ್ಕೋಬಹುದು. ಅದೇ ತರ ಅಟ್ರಿಬ್ಯೂಟ್ಸ್ ಸಹ ಇರುತ್ತೆ. ಅಟ್ರಿಬ್ಯೂಟ್ಸ್ ಅಂದೇನು? ಆ ಬ್ಲಾಕ್ ಕ್ರಿಯೇಟ್ ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ಡೈಮೆನ್ಷನ್ ಡೀಟೇಲ್ಸ್. ಈಗ ಬ್ಲಾಕ್ ಅಂದಮೇಲೆ ಆ ಬ್ಲಾಕ್ ನೀವು ಈಗ ಕಾಪಿ ಪೇಸ್ಟ್ ಮಾಡ್ತೀರಾ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಕಾಣ್ತಿದೆಯಲ್ಲ, ಈ ಪಿಕ್ಚರ್ ಅಲ್ಲಿ ಇದೊಂದು ಬ್ಲಾಕ್ ಅಂತ ಅನ್ಕೊಳ್ಳಿ. ಇಲ್ಲ, ಇಲ್ಲಿದೆಯಲ್ಲ ಇದೊಂದು ಬ್ಲಾಕ್, ಇದನ್ನ ಬ್ಲಾಕ್ ಮಾಡಿರ್ತಾರೆ ಅನ್ಕೊಳ್ಳಿ. ಮತ್ತೆ ಇದೇ ತರ ಮನೆನ ನಾನು ಇನ್ನೊಂದ್ಸಲ ಕಾಪಿ ಮಾಡ್ಬೇಕಾದಾಗ ಈ ಬ್ಲಾಕ್ನ ಹಾಗೆ ಕಾಪಿ ಮಾಡ್ಬೋದು. ನೀವು ಮತ್ತೆ ಒಂದೊಂದು ಲೈನ್, ಈ ಪಕ್ಕದ ಲೈನು ಸಪ್ರೇಟ್ ಆಗಿ ಕಾಪಿ ಮಾಡ್ಬೇಕು ಬೇಕಾಗಿಲ್ಲ. ಇದನ್ನ ಒಂದ್ಸಲ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಈ ಕಂಪ್ಲೀಟ್ ಸೆಟ್ ಆಫ್ ಬ್ಲಾಕ್, ಈ ಕಂಪ್ಲೀಟ್ ಬ್ಲಾಕ್ ಸೆಲೆಕ್ಟ್ ಆಗ್ಬಿಡುತ್ತೆ. ಆ ಬ್ಲಾಕ್ನ ಹಾಗೆ ಮೂವ್ ಮಾಡ್ಬೋದು. ಈ ಬ್ಲಾಕಿನ ಡೀಟೇಲ್ಸ್ ಏನಿದೆ ಅಲ್ಲ, ಅದನ್ನ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಏನ್ ಡೀಟೇಲ್ಸ್ ಇರುತ್ತೆ? ಲೈನ್, ಯಾವ ಟೈಪ್ ಆಫ್ ಲೈನ್ ಯೂಸ್ ಮಾಡಿದ್ದಾರೆ, ಅಂಡ್ ಲೆಂತ್ ಬ್ರೆಡ್ತ್ ಎಷ್ಟಿದೆ, ಓಕೆ, ಟೋಟಲ್ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಅಂಡ್ ಇದಾದ ನಂತರ ಏನಾರ ಕಲರ್ ಕೊಟ್ಟಿದ್ರೆ ಕಲರ್ ಡೀಟೇಲ್ಸ್ ಅವೆಲ್ಲಾನು ಈ ಅಟ್ರಿಬ್ಯೂಟ್ಸ್ ಅಲ್ಲಿ ಕಾಣುತ್ತೆ. ಅಂಡ್ ಆಂಗಲ್ ಏನಾರಿದೆ, ಆಂಗಲ್, ಇನ್ಕ್ಲಿನೇಷನ್, ಅವು ಆ ಡೀಟೇಲ್ಸ್ ಎಲ್ಲಾನು ನಿಮ್ಮ ಅಟ್ರಿಬ್ಯೂಟ್ಸ್ ಅಲ್ಲಿ ಕಾಣುತ್ತೆ. ಅಂಡ್ ಇದಾದ ನಂತರ ಪ್ಲಾಟಿಂಗ್ ಅಂಡ್ ಪ್ರಿಂಟಿಂಗ್, ಇದು ಫೈನಲ್ ಸ್ಟೇಜ್. ಎಲ್ಲ ಡ್ರಾಯಿಂಗ್ ಒಂದ್ಸೆಲ್ಲ ರೆಡಿ ಆದ್ಮೇಲೆ ನೀವೇನೋ ಪ್ಲಾಟ್ ಮಾಡ್ಕೋಬೇಕಾಗುತ್ತೆ. ಪ್ಲಾಟಿಂಗ್ ಅಂದ್ರೆ ಏನು? ಪ್ಲಾಟಿಂಗ್ ಅಂತಂದ್ರೆ ಪೇಪರ್ ಸೈಜ್ನ ಸೆಟ್ ಮಾಡ್ಕೊಳೋದು ಪ್ಲಾಟಿಂಗ್. ಓಕೆ, ಡ್ರಾಯಿಂಗ್ ಪೇಪರ್ ಸೈಜ್ನ ನೀವು ಸೆಟ್ ಮಾಡ್ಕೋಬಹುದು. ನಂತರ ಅದನ್ನು ಪ್ರಿಂಟ್ ಮಾಡ್ಕೊಳೋದು. ಎಲ್ಲ ಟೈಪ್ ಆಫ್ ಪ್ಲಾಟಿಂಗ್ ಇರುತ್ತೆ. ನೀವು ಹೇಗೆ ಪ್ಲಾಟ್ ಮಾಡ್ಕೋಬೇಕು ಅನ್ನೋದು ಎಲ್ಲ ಲೇಔಟ್ಸ್ ಎಲ್ಲ ಇರ್ತವೆ, ಸ್ಟ್ಯಾಂಡರ್ಡ್ ಲೇಔಟ್ಸ್. ಅದನ್ನು ಯೂಸ್ ಮಾಡ್ಕೊಂಡು ನೀವು ಪ್ಲಾಟ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬೋದು. ಅದಾದ ನಂತರ ಹೈ ಲೆವೆಲ್ ಆಫ್ ಪ್ರಿಸಿಷನ್ ಅಂಡ್ ಪ್ರೊಡಕ್ಟಿವಿಟಿ.
ಏನ್ ಸರ್ ಇದು ಹೈ ಲೆವೆಲ್ ಆಫ್ ಪ್ರಿಸಿಷನ್ ಅಂಡ್ ಪ್ರೊಡಕ್ಟಿವಿಟಿ? ಈ ಫೀಚರ್ ಏನಂತಂದ್ರೆ, ಈ ಪ್ರಿಂಟ್ ಬಂದ ನಂತರ ಬಂದಿರೋಂತಹ ಡಾಕ್ಯುಮೆಂಟ್ ನಿಮಗೆ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಆಗಿರುತ್ತೆ. ಯಾಕಂದ್ರೆ ವಿತ್ ಮೆಜರ್ಮೆಂಟ್ಸ್ ನೀವು ಹಾಕಿರ್ತೀರ. ಯಾರನ್ನೊಬ್ರು ನೀವು ನೋಡಿದಾಗ ನಂದು 30x40 ಸೈಟ್ ಇದೆ ಸರ್ ಅಂತ ಹೇಳಿದಾರೆ ಅಂತಂದ್ರೆ, 30x40 ಸೈಟಲ್ಲಿ 30x40ರಲ್ಲಿ ಎಷ್ಟು ನಿಮ್ಮ ಬಿಲ್ಟ್ ಏರಿಯಾ ಇರುತ್ತೆ, ಸಂಪ್ ಎಷ್ಟಿರುತ್ತೆ, ನಂತರ ಫಸ್ಟ್ ಫ್ಲೋರ್ ಎಷ್ಟು ಹೈಟಲ್ಲಿ ಬರುತ್ತೆ, ನಂತರ ನೆಕ್ಸ್ಟ್ ಹೈಟ್ ಎಷ್ಟಲ್ಲಿ ಬರುತ್ತೆ, ವಿಂಡೋ ಸೈಜ್ ಏನು, ಚೇರ್ ಸೈಜ್ ಏನು, ಒಳಗಡೆ ಎಲ್ಲ ಡೀಟೇಲ್ಸ್ ನಿಮಗೆ ಪ್ರಿಸೈಸ್ ಆಗಿ ಕೊಟ್ಬಿಟ್ಟಿರ್ತಾರೆ. ಇಷ್ಟು ಸೈಜ್ ಇದೆ, ನಿಮ್ಮ ರೂಮ್ ಸೈಜು ಹಾಲ್ ಸೈಜ್ ಇಷ್ಟೇ ಬರುತ್ತೆ, ಹಾಲಲ್ಲಿ ಒಂದು ಚೇರ್ ಫರ್ನಿಚರ್ ಹಾಕಿದ್ರೆ ಅದ್ರ ಸೈಜ್ ಇಷ್ಟೇ, ಇಷ್ಟು ಕೂಡುತ್ತೆ, ನಿಮ್ಗೆ ಇಷ್ಟೇ ಜಾಗ ಉಳಿಯುತ್ತೆ ಅಂತಾನು ನೀವು ಪಿಕ್ಚರ್ ಆಗಿ ಮುಂಚೆನೆ ನೋಡ್ಕೋಬಹುದು. ಈ ಟೂಲು ಅಷ್ಟೆಲ್ಲ ಫೆಸಿಲಿಟಿ ಕೊಡುತ್ತೆ ಗೈಸ್. ಅಂದೇ ಒಂದು ಫೈನಲ್ ಡಿಸೈನ್ ಅಂದ್ರೆ ಫೈನಲ್ ಆಗಿ ನೀವು ಬಿಲ್ಡಿಂಗ್ ಮೇಸ್ತ್ರಿನ ಕರ್ಕೊಂಡು ಮನೆ ಕಟ್ಟಿ ಫೈನಲ್ ಆಗಿ ನೋಡೋ ಬದಲು ಮುಂಚಿತವಾಗಿ ನೀವು ಒಂದು ಅನಲೈಸ್ ಮಾಡ್ಕೋಬಹುದು. ಓಕೆ, ನಾನು ಈ ಡೈಮೆನ್ಷನ್ ಈ ಸೈಜ್ ಅಲ್ಲಿ ಬಿಲ್ಡಿಂಗ್ ನ ಕಟ್ಟಿದ್ರೆ ನಮ್ಮ ಮನೆಯಲ್ಲಿ ಇಷ್ಟು ಜಾಗ ಹಾಲಲ್ಲಿ ಉಳಿಯುತ್ತೆ, ಇಷ್ಟು ಜಾಗ ಕಿಚನ್ ಅಲ್ಲಿ ಇರುತ್ತೆ, ಓಕೆ ದೇವ್ರ ಮನೆ ರೂಮ್ ಈ ತರ ಬರುತ್ತೆ, ಅಂಡ್ ನಂತರ ಫರ್ನಿಚರ್ಸ್ ಈ ತರ ಕೂಡಿಸಿದಾಗ ಈ ತರ ಕಾಣುತ್ತೆ. ಆ ಡಿಸೈನ್ ಇಂಟೀರಿಯರ್ ಡಿಸೈನ್ಸ್ ಕೂಡ ಮಾಡಿ ಸಹ ನೀವು ನೋಡ್ಕೋಬಹುದು. ಇಷ್ಟೆಲ್ಲ ಡಿಸೈನ್ಸ್ ನಿಮ್ಮ ಆಟೋಕ್ಯಾಡ್ ಟೂಲು ಫೆಸಿಲಿಟಿ ಮಾಡಿಕೊಡುತ್ತೆ. ಓಕೆ ಗೈಸ್, ಈಗ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಔಟ್ಪುಟ್ ಅಲ್ಲಿ ನೋಡೋಣ ಹೇಗೆ ಕಾಣುತ್ತೆ ಅನ್ನೋದು. ನೋಡಿ ಮನೆ ನೋಡಿ, ಇಲ್ಲಿ ತೋರಿಸಿದ್ದಾರೆ ನೋಡಿ, ಒಂದು ಆರ್ಕಿಟೆಕ್ಚರ್ ಡಿಸೈನ್ ನೋಡಿ ಹೇಗೆ ಕಾಣುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ರೋಡ್ಸ್ ನೋಡಿ, ರೋಡ್ಸ್ ಬ್ರಿಡ್ಜಸ್ ಎಲ್ಲಾನು ಸಿವಿಲ್ ಇಂಜಿನಿಯರಿಂಗ್ ದವ್ರು ಈ ತರ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಅಂತಂದ್ರೆ ಈ ತರ ಡಿಸೈನ್ ಮಾಡ್ಕೊಡ್ತಾರೆ. ಸಿವಿಲ್ ಇಂಜಿನಿಯರಿಂಗ್ ಅವರು ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಓಕೆ, ಹೈವೇ ಪ್ರಾಜೆಕ್ಟ್ಸ್ ಇರ್ಬೋದು, ಇವೆಲ್ಲಾನು ಸಿವಿಲ್ ಇಂಜಿನಿಯರಿಂಗ್ ಅವ್ರು ನೋಡ್ಕೋತಾರೆ. ಅಂಡ್ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವ್ರಿಗೆ ಬೇಕಾಗಿರೋದು ಮೆಕ್ಯಾನಿಕಲ್ ಹಾಗೆ ಅಂತ ಟೂಲ್ಸ್, ಅವರ ಎಕ್ವಿಪ್ಮೆಂಟ್ಸು, ಓಕೆ, ಅವರ ಆಕ್ಸೆಸರೀಸ್ ಅದನ್ನೆಲ್ಲನೂ ಸಹ ಅವರು 3D ಪಿಕ್ಚರೈಸ್ ಅಲ್ಲಿ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ನನ್ನ ಪಿಕ್ಚರ್ ಸೈಜ್ ಇಷ್ಟಿರುತ್ತೆ, ಟರ್ಬೈನ್ ಹೀಗೆ ಕಾಣುತ್ತೆ, ಬೋಲ್ಟ್ ಹೀಗಿರುತ್ತೆ, ನಟ್ ಹೀಗಿರುತ್ತೆ, ಇಷ್ಟು ಸೈಜ್ ಇರುತ್ತೆ, ಇಷ್ಟು ಥ್ರೆಡ್ ಇರುತ್ತೆ, ಥ್ರೆಡ್ ಆಂಗಲ್ ಇಷ್ಟಿರುತ್ತೆ, ಎಲ್ಲಾನು ಡಿಟೇಲ್ ಆಗಿ ನೋಡ್ಕೋಬಹುದು ಗೈಸ್. ಅದು ಇಂಪಾರ್ಟೆಂಟ್. ಓಕೆ, ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಂದ್ರೆ ಅವರ ಫೈನಲ್ ಪಿಕ್ಚರ್ ಹೇಗೆ ಕಾಣುತ್ತೆ, ಒಂದು ಕಾಂಟ್ರಾಕ್ಟರು MCB ಮತ್ತೆ ರಿಲೇಸು ಇವೆಲ್ಲ ಕೂಡಿಸಿದ ನಂತರ ಫ್ಯೂಸಸ್ ಎಲ್ಲ ಹಾಕಿದ್ಮೇಲೆ ಕೇಬಲಿಂಗ್ ಹೆಂಗಿರುತ್ತೆ, ಫೈನಲ್ ಪಿಕ್ಚರ್ ಬಾಕ್ಸ್ ಹೆಂಗ್ ಕಾಣುತ್ತೆ, ಇದನ್ನೆಲ್ಲಾನು ಸಹ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೀವು ಡ್ರಾಯಿಂಗ್ ಹಾಕಿ ತೋರಿಸ್ಬೋದು ನಿಮ್ಮ ಕಸ್ಟಮರ್ಸ್ಗೆ. ಓಕೆ, ನಿಮ್ಮ ಕಸ್ಟಮರ್ಸ್ ಅಂದ್ರೆ ಯಾರು ಗೈಸ್? ಇವಾಗ ಪ್ರೇಕ್ಷಕರು. ಆ ಪ್ರೇಕ್ಷಕರನ್ನ ಬದಲು ಈ ಸೊಸೈಟಿನಲ್ಲಿರೋಂಥ ಸಿಟಿಸನ್ಸ್. ನೀವು ನಾಳೆ ಲ್ಯಾಂಡ್ ಸರ್ವೇರ್ ಆದ್ಮೇಲೆ ನೀವು ಈ ಕಂಪ್ಲೀಟ್ ಡ್ರಾಯಿಂಗ್ಸ್ನ ಅದ್ರೊಳಗಡೆ ಹಾಕೋ ಥರ ಹಾಕ್ತೀರಾ, ಎಲ್ಲನೂ ಸಹ ನೀವು ಬಿಲ್ಡ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಅಷ್ಟು ನಾಲೆಡ್ಜ್ ನಿಮಗೆ ಈ ಆಟೋ ಕ್ಯಾಡಲ್ಲಿ ಇರುತ್ತೆ. ನೀವು ನಿಧಾನಕ್ಕೆ ಸ್ಲೋ ಆಗಿ ಕಲಿತಾ ಎಕ್ಸ್ಪರ್ಟೈಸ್ ಆಗ್ತೀರಾ. ಓಕೆ, ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಆಟೋ ಕ್ಯಾಡ್ ಅನ್ನೋದು ಒಂದು ಪವರ್ಫುಲ್ ಟೂಲ್. ಇದನ್ನ ಏನೇನು ಇಂಪ್ರೂವ್ ಮಾಡುತ್ತೆ ಅಂದ್ರೆ ಅಕ್ಯುರೇಸಿನ ಇಂಪ್ರೂವ್ ಮಾಡುತ್ತೆ, ತುಂಬಾ ಟೈಮ್ನ ಉಳಿಸುತ್ತೆ, ಹಾಗೂ ನಂತರ ಕ್ವಾಲಿಟಿ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ನ ಬೆಳೆಸುತ್ತೆ. ಒಳ್ಳೆ ಕ್ವಾಲಿಟಿ ವರ್ಕ್ ಅಂತ ಕರೀತಾರೆ. ಓಕೆ, ಈಗ ನಾವು ಆಟೋ ಕ್ಯಾಡ್ ಟೂಲು ಹೇಗೆ ಕಾಣುತ್ತೆ ಅನ್ನೋದು ಕೆಲವು ಡ್ರಾಯಿಂಗ್ಸ್ ಹಾಕಿದ್ದೀನಿ, ಅದನ್ನು ನೋಡೋಣ ಅಂತ. ಓಕೆ, ಇಲ್ಲಿದೆ ನೋಡಿ, ಇದು ನಿಮಗೆ ಆಟೋ ಕ್ಯಾಡ್ ಟೂಲ್ ಹೀಗೆ ಕಾಣುತ್ತೆ. ನೀವು ಓಪನ್ ಮಾಡಿದಾಗ ಆಟೋ ಕ್ಯಾಡ್ ಅಲ್ಲಿ ಆಟೋ ಕ್ಯಾಡ್ ವರ್ಕ್ ಸ್ಪೇಸ್ ಅಂತ ನಾವು ಕರಿತೀವಿ. ಏನಿದು ವರ್ಕ್ ಸ್ಪೇಸು? ಆಟೋ ಕ್ಯಾಡ್ ವರ್ಕ್ ಸ್ಪೇಸ್ ಅಂತ ಏನಿಲ್ಲ, ಇಲ್ಲಿ ನೀವು ಏನು ಪಿಕ್ಚರ್ ನೋಡ್ತಾ ಇದ್ದೀರಲ್ವ, ಈ ಪಿಕ್ಚರ್ ಅಲ್ಲಿ ಕಾಣೋ ಅಂತಹ ಈ ಈ ಸ್ಪೇಸ್ ಏನಿದೆ, ಓಕೆ, ನಾನು ಇಲ್ಲಿ ಮೌಸ್ ಇಂದ ಏನು ತೋರಿಸ್ತಾ ಇದ್ದೀನಲ್ವ ಕರ್ಸರ್ ಇಂದ, ಈ ಸ್ಪೇಸ್, ಈ ಪಾಯಿಂಟರ್, ಮೌಸ್ ಪಾಯಿಂಟರ್ ಕಾಣ್ತಾ ಇದೆ ಅಲ್ವಾ, ಮೌಸ್ ಪಾಯಿಂಟರ್ ಇಂದ ತೋರಿಸ್ತಿರೋ ಅಂತಹ ಇಲ್ಲಿಂದ ಇದು 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 ಹಾಗೂ ಇದು ಎಲ್ಲಾನು ನಿಮಗೆ ವರ್ಕ್ ಸ್ಪೇಸ್ ಅಂತ ಕರಿತೀವಿ. ಎಲ್ಲಿ ನೀವು ವರ್ಕ್ ಮಾಡ್ತೀರಾ ಆ ಏರಿಯಾನ ವರ್ಕ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಈ ಏರಿಯಾನಿಂದ ಸ್ಟಾರ್ಟ್ ಆಗುತ್ತೆ, ಈ ಏರಿಯಾ. ಓಕೆ, ಈ ಏರಿಯಾ, ಈ ಲೈನ್ ಇದೆ ಅಲ್ಲ, ಈ ಲೈನು ಮತ್ತೆ ಇದು ಕಂಪ್ಲೀಟ್ ಆಗಿ ಈ ಲೈನ್ಸ್, ಮತ್ತೆ ನಂತರ ಇಷ್ಟು, ಇದು ನಿಮ್ಮ ವರ್ಕ್ ಸ್ಪೇಸ್. ವರ್ಕ್ ಸ್ಪೇಸ್ ಅಂದ್ರೆ ಏನು? ಎಲ್ಲಿ ಒಂದು ಪರ್ಸನ್ ಆರ್ ಇಂಜಿನಿಯರ್ ವರ್ಕ್ ಮಾಡ್ತಾರೆ ಆ ಏರಿಯಾನ ವರ್ಕ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಕೆಲವು ಬಾರ್ಸ್ ನಿಮಗೆ ಗೊತ್ತಾಗಬೇಕು. ಯಾಕೆ ಅಂತಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಟೈಟಲ್ ಬಾರ್ ಎಲ್ಲಿರುತ್ತೆ ಅಂತ ಕೇಳಿದೆ, ಯಾರ ಬಾಟಮ್ ಟಾಪ್ ಸೈಡ್ ಅಂತ ಕೇಳಿದಾಗ ನೀವೆಲ್ಲೋ ಬಾಟಮ್ ಅಂತ ಬರಿಬೇಡಿ, ಟೈಟಲ್ ಬಾರ್ ಅನ್ನೋದು ಯಾವಾಗೂ ಮೇಲ್ ಬರುತ್ತೆ. ಟೈಟಲ್ ಅಂದ್ರೆ ಏನು? ಆಟೋ ಕ್ಯಾಡ್ ಫೈಲ್ ನೇಮ್ ಏನು ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಡೀಟೈಲ್ ಆಗಿ ಇಲ್ಲಿ ನೀವು ನೋಡ್ಬೋದು .dwg ಅಂತಿದೆ. ಏನಿದು .dwg? ಇದು ಒಂದು ಆಟೋ ಕ್ಯಾಡ್ ಫೈಲ್ ಸೇವ್ ಮಾಡಿದಾಗ ಬರ ಅಂತಹ ಒಂದು ಎಕ್ಸ್ಟೆನ್ಷನ್. PDF ನ ಏನಂತ ಸೇವ್ ಮಾಡ್ತೀರಾ? .pdf ಅಂತ ಬರುತ್ತೆ.
ವರ್ಡ್ನ ಹೇಗೆ ಸೇವ್ ಮಾಡ್ತೀರಾ? .doc ಅಂತ ಸೇವ್ ಮಾಡ್ತೀರಾ. ಅದೇ ತರ ಆಟೋಕ್ಯಾಡ್ ಡ್ರಾಯಿಂಗ್ಸ್ನ ನೀವು .dwg ಅಂತ ಸೇವ್ ಮಾಡಬೇಕಾಗುತ್ತೆ. ನೆನಪಲ್ಲಿರಲಿ, ಇದನ್ನ ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಕೇಳ್ತಾರೆ ಗೈಸ್. ಓಕೆ, ಅಂಡ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದ್ರೆ ಏನು? ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದ್ರೆ ಏನಿಲ್ಲ, ಇಲ್ಲಿ ನಿಮಗೆ ಕಾಣುತ್ತೆ ನೋಡ್ರಿ, ಇವೆಲ್ಲ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಸ್ ಇಲ್ಲಿದಾವಲ್ಲ. ಇನ್ಸರ್ಟು, ಅನೋಟೇಟು, ಮತ್ತೆ ಪ್ಯಾರಾಮೆಟ್ರಿಕ್ಕು, ವೀವು, ಮ್ಯಾನೇಜ್, ಔಟ್ಪುಟ್ಟು, ಆ್ಯಡಿನ್ಸು, ಕೊಲಾಬರೇಟು, ಎಕ್ಸ್ಪ್ರೆಸ್ ಟೂಲ್ಸು, ನಂತರ ಫೀಚರ್ಡ್ ಆ್ಯಪ್ಸ್ ಅಂಡ್ ಹೋಮ್. ಇವೆಲ್ಲನೂ ನಿಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಸ್ ಅಂತ ಕರೀತಾರೆ. ಯಾಕಂದ್ರೆ ಇದರಲ್ಲಿ ನೀವು ಜಸ್ಟ್ ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೈನ್ ಕಮಾಂಡ್ಸ್ ಕಾಣುತ್ತೆ ನೋಡಿ. ಕಮಾಂಡ್ಸಿನ ಫ್ಯಾಮಿಲಿ ಕಾಣುತ್ತೆ. ಏನು ಫ್ಯಾಮಿಲಿ? ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನೀವು ನೋಡೋದಾದ್ರೆ ಇದು ನಿಮ್ಮ ಡ್ರಾಯಿಂಗ್ ಟೂಲ್ಸ್ ಅಂತ ಕರೀತಾರೆ. ಏನಿದು? ಡ್ರಾಯಿಂಗ್ ಫ್ಯಾಮಿಲಿ. ಡ್ರಾ ಫ್ಯಾಮಿಲಿನಲ್ಲಿ ನಿಮಗೆ ಲೈನ್ ಇರುತ್ತೆ, ಪಾಲಿಗಾನ್ ಇರುತ್ತೆ, ಸರ್ಕಲ್ ಇರುತ್ತೆ. ಓಕೆ, ಸೊ ಈ ತರ ಹಲವಾರು ಕಮಾಂಡ್ಸ್ ಇರ್ತವೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ನಂತರ ಮಾಡಿಫೈ ಕಮಾಂಡ್ ಅಂತೀವಿ. ಮಾಡಿಫೈ ಅಂದ್ರೆ ಏನು? ಹಾಕಿರೋಂಥ ಡ್ರಾಯಿಂಗ್ನ ಚೇಂಜ್ ಮಾಡೋದು, ಸ್ವಲ್ಪ ಮೂವ್ ಮಾಡೋದಿರ್ಬೋದು, ಟ್ರಿಮ್ ಮಾಡೋದಿರ್ಬೋದು, ಕಟ್ ಮಾಡೋದಿರ್ಬೋದು, ಫಿಲ್ಲೇಟ್ ಮಾಡೋದಿರ್ಬೋದು, ಏನಾದ್ರು ಫಿಲ್ ಮಾಡೋದಿರ್ಬೋದು, ಇವೆಲ್ಲ ನಿಮಗೆ ಮಾಡಿಫೈನಲ್ಲಿ ಬರುತ್ತೆ. ಇದಾದ ನಂತರ ಈ ಅನೋಟೇಷನ್ಸ್ ಅಂತ ಕರಿತೀವಿ. ಅನೋಟೇಷನ್ಸ್ ಅಲ್ಲಿ ನೀವು ಡೈಮೆನ್ಷನ್ಸ್ ನೋಡ್ಕೋಬಹುದು. ಓಕೆ, ಇಲ್ಲಿರೋ ಡಿಮ್ ಲೀನಿಯರ್ ಡೈಮೆನ್ಷನ್ ಮತ್ತೆ ರೊಟೇಷನಲ್ ಡೈಮೆನ್ಷನ್ ಅಂತ ಕರಿತೀವಿ. ನಂತರ ಟೆಕ್ಸ್ಟು ಹಾಕ್ಬೋದು. ಓಕೆ, ಇದೆಲ್ಲ ನಿಮಗೆ ಅನೋಟೇಷನ್ಸ್ ಅಲ್ಲಿ ಬರುತ್ತೆ, ಡೈಮೆನ್ಷನ್ಸ್. ಮತ್ತೆ ಇದಾದ ನಂತರ ಲೇಯರ್ಸ್. ನಾವು ಏನು ಲೇಯರ್ಸ್ ಬಗ್ಗೆ ಡಿಸ್ಕಸ್ ಮಾಡಿ, ಹಲವಾರು ಟೈಪ್ಸ್ ಆಫ್ ಲೇಯರ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ ಕೊಡ್ಬೋದು. ಇವಾಗ ಕೆಲವೊಬ್ರು ನಂದು ಔಟರ್ ಲೈನ್ನ ನಾನು ಫುಲ್ ಕಂಪ್ಲೀಟ್ ಡಾರ್ಕ್ ಲೈನಲ್ಲಿ ಹಾಕ್ತೀನಿ ವಿತ್ ಇಷ್ಟು ಥಿಕ್ನೆಸ್ ಇಂದ, ಆದ್ಮೇಲೆ ಒಳಗಡೆ ಇಂಟೀರಿಯರ್ಸ್ನ ಡಾಟೆಡ್ ಲೈನಲ್ಲಿ ತೋರಿಸ್ತೀನಿ ಅಂತ ಕೆಲವೊಬ್ರು ಹೇಳ್ತಾರೆ. ಸೊ ಅವಾಗ ನೀವು ಅದನ್ನ ಲೇಯರ್ಸ್ ಅಂತ ಕರಿತೀವಿ. ಡಾಟೆಡ್ ಲೈನಿನ ಲೇಯರೇ ಸಪ್ರೇಟ್ ಮಾಡ್ಬೋದು, ಅಂಡ್ ಹೊರಗಡೆ ಔಟರ್ ಲೈನ್ನ ಸಪ್ರೇಟ್ ಆಗಿ ಮಾಡ್ಬೋದು. ಆ ಥರ ಡಿಫ್ರೆಂಟ್ ಲೈನ್ಸ್ ಇದಾವೆ, ಫಾರ್ಮ್ಯಾಟ್ಸ್ ಇದಾವೆ. ಆ ಫಾರ್ಮ್ಯಾಟ್ಸ್ ಯೂಸ್ ಮಾಡ್ಕೊಂಡು ನೀವು ಸಪ್ರೇಟ್ ಲೇಯರ್ ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ? ಇದು ಲೇಯರ್ಸ್ ಆದ ನಂತರ ಇದೇ ತರಕ್ಕೆ ಇನ್ನೂ ಕೆಲವೊಂದು ಟೂಲ್ಸ್ ಇದಾವೆ. ಓಕೆ, ಪ್ರಾಪರ್ಟೀಸ್ ಇದೆ, ಕ್ಲಿಪ್ ಬೋರ್ಡ್ ಇದೆ, ಮತ್ತೆ ಆಂಗ್ಲಲ್ಸ್ ಇದಾವೆ. ಸೊ ಇಷ್ಟೆಲ್ಲ ನಿಮಗೆ ಆಟೋ ಕ್ಯಾಡ್ ಅಲ್ಲಿ ಕಾಣೋ ಅಂತ ಕೆಲವು ಡೀಟೇಲ್ಸ್. ಅಂಡ್ ಇದರಲ್ಲಿ ನೀವು ರಿಬ್ಬನ್ ನೋಡ್ಬೋದು. ಇದು ನೋಡಿ, ಇದು ರಿಬ್ಬನ್ ಅಂತ ಕರಿತೀವಿ. ರಿಬ್ಬನ್ ಅಂದ್ರೆ ನೀವು ಆ ಪರ್ಟಿಕ್ಯುಲರ್ ಕ್ಯಾಡ್ಗೆ, ಡ್ರಾಯಿಂಗಿಗೆ ಒಂದು ರಿಬ್ಬನ್ ಟ್ಯಾಗ್ನ ಕಟ್ಬೋದು. ಕಟ್ಬೋದಂದೇನು ಫಿಸಿಕಲ್ ಆಗಿ ಕಟ್ಟೋದಲ್ಲ, ವರ್ಚುವಲ್ ಆಗಿ ನೀವು ಒಂದು ಟ್ಯಾಗ್ ಹಾಕ್ದಂಗೆ. ಓಕೆ, ನಂತರ ಇಲ್ಲಿದೆಲ್ಲ ಇದು ವ್ಯೂ ಕ್ಯೂಬ್ ಅಂತ ಕರಿತೀವಿ. ಏನಿದು ವ್ಯೂ ಕ್ಯೂಬ್? ಡೈರೆಕ್ಷನ್ಸ್ ಗೊತ್ತಾಗಬೇಕಲ್ವಾ ನಿಮಗೆ, ಯಾವ ಡೈರೆಕ್ಷನ್ ಅಲ್ಲಿ ನಾವು ಏನ ಡ್ರಾಯಿಂಗ್ ಹಾಕ್ತದೀವಿ ಅಂತ. ಈಗ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಅಂತ ಇರುತ್ತೆ. ಆ ಡೈರೆಕ್ಷನ್ ವ್ಯೂ, ಇದು ವ್ಯೂ ಕ್ಯೂಬ್ ಅಂತ ಕರಿತೀವಿ. ಇದನ್ನ ನೀವು ಮೂವ್ ಮಾಡ್ದಂಗೆ ನಿಮ್ಮ ಕ್ಯಾಡ್ ವ್ಯೂ ಸಹ ಮೂವ್ ಆಗುತ್ತೆ. ನೀವು ರೊಟೇಟ್ ಮಾಡಿ ನೋಡ್ಬೋದು, ಈಸ್ಟ್ ಅಲ್ಲಿ ಹೆಂಗ್ ಕಾಣುತ್ತೆ, ವೆಸ್ಟ್ ಅಲ್ಲಿ ಹೆಂಗ್ ಕಾಣುತ್ತೆ, ಇದನ್ನು ಸಹ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೇಮ್ ಮ್ಯಾಪ್ ಸಹ ಗೈಸ್, GPS ಮ್ಯಾಪ್ ಅಲ್ಲಿ ನೀವು ಮ್ಯಾಪ್ ಓಪನ್ ಮಾಡ್ಕೊಂಡಿದ ನಂತರ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ತಾ ಇದ್ದೇನೆ ಅಂತಂದ್ರೆ ಅದರಲ್ಲಿ ಒಂದು ವ್ಯೂ ಇರುತ್ತೆ, ಒಂದು ರೆಡ್ ಕಲರ್ ಈ ತರ ಹಿಂಗ ಒಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇದನ್ನ ನೀವು ಮೂವ್ ಮಾಡ್ದಂಗೆ ಈ ನಾರ್ತ್, ಈ ಕಡೆ ಸೌತ್ ಅಂತ ಕೊಟ್ಟಿರ್ತಾನೆ, ಇದನ್ನ ಮೂವ್ ಮಾಡ್ದಂಗೆ ನಿಮ್ಮ ಡ್ರಾಯಿಂಗು ಸಹ, ನಿಮ್ಮ GPS ವ್ಯೂ ಸಹ ಮೂವ್ ಆಗ್ತಾ ಇರುತ್ತೆ. ಅದು ವ್ಯೂ ಕ್ಯೂಬ್ ಅಂತ ಕರಿತೀವಿ. ಇದು ಡ್ರಾಯಿಂಗ್ ಏರಿಯಾ. ಇದೆಲ್ಲ ಕಂಪ್ಲೀಟ್ ನಾವೇನು ಬ್ಲೂ ಕಲರ್ ಅಲ್ಲಿ ತೋರಿಸಿ, ಇದೆಲ್ಲ ಡ್ರಾಯಿಂಗ್ ಏರಿಯಾ. ಇದೆಲ್ಲ ಡ್ರಾಯಿಂಗ್ ಏರಿಯಾ ಅಂತ ಕರಿತೀವಿ. ನಂತರ ಇದು ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಏನಂತಂದ್ರೆ ಇದರಲ್ಲಿ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಸ್ಟೇಟಸ್ ಬಾರ್ ಅಂತಂದ್ರೆ ಯಾವ ಸ್ಟೇಟಸ್ ಅಲ್ಲಿ ಇದೆ, ಈಗ ಏನ್ ಕತೆ ಅನ್ನೋದು ನೀವು ನೋಡ್ಬೋದು. ಅಂದ್ರೆ ಯಾವ ಸ್ಟೇಟಸ್ ಅಂದ್ರೆ ಏನು? ಒಂದು ಆರ್ಥೋ ಆನ್ ಆಗಿದೆನಾ, ಸ್ಲೋ ಸ್ನ್ಯಾಪ್ ಆನ್ ಇದೆನಾ, ಗ್ರಿಡ್ ಏನಾದ್ರು ಆನ್ ಇದೆನಾ, ಇವು ಅಂದ್ರೆ ಏನು ಅನ್ನೋದು ನಾವು ನೆಕ್ಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡೋಣ. ಕಮಾಂಡ್ಸ್ ಬಗ್ಗೆ. ಓಕೆ, ಕಮಾಂಡ್ಸ್ ಬಗ್ಗೆ ಮಾಡ್ತೀವಲ್ಲ, ಆ ಕಮಾಂಡ್ಸ್ ಅಲ್ಲಿ ನಿಮಗೆಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಯಾವ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತಾರೆ, ಏನ್ ಕತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಇದಾದ ನಂತರ ಇಲ್ಲಿದೆ ಅಲ್ವಾ, ಈ ಈ ಕಮಾಂಡ್ ಬಂದ್ಬಿಟ್ಟು ಕಮಾಂಡ್ ಲೈನ್ ಅಂತ ಕರಿತೀವಿ. ಏನಿದು ಕಮಾಂಡ್ ಲೈನು? ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇರೋಂಥ ಲೈನ್ ಹಾಕೋದಿರ್ಬೋದು, ಸರ್ಕಲ್ ಇರ್ಬೋದು, ಇದನ್ನ ಹೇಗೆ ಯೂಸ್ ಮಾಡೋದು? ಆಲ್ರೆಡಿ ಸಿವಿಲ್ ಬ್ಯಾಕ್ ಗ್ರೌಂಡ್, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಇದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಅದಕ್ಕೆ ಹೇಳ್ಬೇಕಲ್ಲ. ಬಟ್ ಈ ಕಮಾಂಡ್ ನ ಏನಂತ ಕರೀತಾರೆ ಅಂತ ನಿಮ್ಗೆ ಕೇಳ್ಬೋದು. ಇದು ಕಮಾಂಡ್ ಲೈನ್ ಅಂತ ಕರೀತಾರೆ. ಕಮಾಂಡ್ ಲೈನ್ ಅಂದ್ರೆ ವೇರ್ ನೀವು ಕಮಾಂಡ್ಸ್ ನ ಎಂಟ್ರಿ ಮಾಡ್ತೀರಾ. ನನಗೆ ಲೈನ್ ಬೇಕು ಅಂದ್ರೆ ಎಲ್ ಅಂತ ಟೈಪ್ ಮಾಡಬೇಕು, ರೆಕ್ಟಾಂಗಲ್ ಬೇಕಂದ್ರೆ REC ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಅದು ರೆಕ್ಟಾಂಗಲ್ ಕಮಾಂಡ್ ಬೈ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಅಥವಾ ಅಲ್ಲಿ ಇಲ್ಲಿ ಟೈಪ್ ಮಾತ್ರ ಮಾಡ್ಬೋದು, ಅಥವಾ ನೀವು ಇಲ್ಲಿ ಡೈರೆಕ್ಟ್ ಆಗಿ ಸೆಲೆಕ್ಟ್ ಸಹ ಮಾಡ್ಬೋದು. ಓಕೆ, ಇನ್ನೊಂದು ಪಾಲಿಲೈನ್ ಅಂತಿರುತ್ತೆ. ಪಾಲಿಲೈನ್ ಅಂತಂದ್ರೆ ನೀವು ಯಾವ ತರ ಬೇಕೋ ಆ ತರ ಲೈನ್ ನ ಮೂವ್ ಮಾಡ್ಕೋಬಹುದು. ಲೈನ್ ಅಂತಂದ್ರೆ ಬರೀ ಸ್ಟ್ರೈಟ್ ಲೈನ್ ಅಷ್ಟೇ ಮೂವ್ ಮಾಡಬೇಕಾಗುತ್ತೆ. ಪಾಲಿಲೈನ್ ಅಂತಂದ್ರೆ ಕಂಟಿನ್ಯೂಯೇಷನ್ ಲೈನ್ ಆಗಿ ಕರಿತೀವಿ. ಓಕೆ, ಅಲ್ಲಿ ಬರೀ ಲೈನ್ ಅಂತಂದ್ರೆ ಬರೀ 2 ಪಾಯಿಂಟ್ ಅಷ್ಟೇ. ಅದು ಪಾಲಿಲೈನ್ ಅಂತಂದ್ರೆ ನೀವು ಮಲ್ಟಿಪಲ್ ಪಾಯಿಂಟ್ಸ್ ಇಟ್ಕೊಂತ ನೀವು ಒಂದು ಡ್ರಾಯಿಂಗ್ ಹಾಕೊಂತ ಹೋಗ್ಬೋದು. ಓಕೆ, ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ.
ಸೊ ಅದಾದ ನಂತರ ಇಲ್ಲಿ ಲೆಫ್ಟ್ ಅಲ್ಲಿ ಕಾಣ್ತಾ ಇದಲ್ವಾ, ಲೆಫ್ಟ್ ಅಲ್ಲಿ ಇದು ಮಾಡೆಲ್ ಆರ್ ಲೇಔಟ್ ಟ್ಯಾಬ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಮಾಡೆಲ್, ವ್ಯೂ, ಲೇಔಟ್ ಇದೆಲ್ಲ ಇದೆ ನೋಡಿ. ಈ ಮಾಡೆಲ್ ಆರ್ ಲೇಔಟ್ ಟ್ಯಾಬ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಇಲ್ಲಿ ಇವಾಗ ಒಂದು ಡ್ರಾಯಿಂಗ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇಂಡೆಕ್ಸ್ ಅಂತ ಇರ್ಬೋದು. ಇದು ಮಾಡೆಲ್ ಅಂದ್ರೆ ಇದು ನೀವು ಮಾಡೆಲ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋ ಕ್ಯಾಡ್ ಈ ನಾವು ಏನೀಗ ಪ್ರೆಸೆಂಟ್ ವ್ಯೂ ತೋರಿಸ್ತದೆ, ಹಿಂದ್ಗಡೆ ಬ್ಲಾಕ್ ಅಂಡ್ ಅಲ್ಲಿ ಬ್ಲಾಕ್ ಬ್ಯಾಕ್ ಗ್ರೌಂಡ್, ಫ್ರಂಟ್ ಅಲ್ಲಿ ನೀವು ಹಾಕ್ತಿರೋಂಥ ಪಿಕ್ಚರ್. ಈ ಪಿಕ್ಚರ್ನ ಮಾಡಿಫೈ ಮಾಡಬೇಕು, ಏನೇ ಮಾಡಬೇಕು ಅಂದ್ರೂ ಸಹ ನೀವು ಈ ಮಾಡೆಲ್ ಪೇಜ್ಗೆ ಬರಬೇಕು. ನೆನಪಿಲ್ಲಿ ನೆಕ್ಸ್ಟ್ ಇರೋಂಥ ಪೇಜ್ ಎಲ್ಲ ಲೇಔಟ್ಸ್. ಆ ಲೇಔಟ್ಸ್ ಏನಂತಂದ್ರೆ, ನೀವು ಔಟ್ಪುಟ್ ಅಲ್ಲಿ ಹೇಗೆ ಕಾಣಬೇಕು ಅನ್ನೋದು ಒಂದು ಪೇಪರ್ನ ಹಾಕಿ ಪೇಪರ್ ಮೇಲೆ ಆ ಡ್ರಾಯಿಂಗ್ನ ಇಟ್ಟಾಗೆ. ಅರ್ಥ ಆಗುತ್ತೆ ಗೈಸ್? ಇದು ಮಾಡೆಲ್ ಅಂತಂದ್ರೆ, ಮಾಡೆಲ್ ಅನ್ನೋದು ಈ ವರ್ಕ್ ಸ್ಪೇಸ್ ಅಲ್ಲಿ ಕಾಣ್ತಿರೋ ಅಂತಹ ಒಂದು ಪೇಜು. ಅಂಡ್ ಲೇಔಟ್ ಅಂತ ಬಂದಾಗ ನೀವು ಮಲ್ಟಿಪಲ್ ಲೇಔಟ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಮಲ್ಟಿಪಲ್ ಲೇಔಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಈ ಫಸ್ಟ್ ಲೇಔಟ್ ಅಲ್ಲಿ ನಾನು ಹೆಸರು ಕೊಡ್ತೀನಿ ಬರೀ ಟ್ರೀಸ್ ಅಂತ. ಟ್ರೀಸ್ ಅಂದೇನು, ಬರೀ ಈ ಟ್ರೀ ಮತ್ತೆ ಈ ಟ್ರೀ ಅಷ್ಟೇ ಕಾಣೋ ತರ ನಾನು ಈ ಫಸ್ಟ್ ಪೇಜ್ ಅಲ್ಲಿ ಇಡ್ಬೋದು. ಸೆಕೆಂಡ್ ಪೇಜ್ ಅಲ್ಲಿ ಈ ಟ್ರೀ ಅಲ್ಲದೆ ಬರೀ ಹೌಸ್ ಮಾತ್ರ ಕಾಣಬೇಕು, ಅದು ಸೆಕೆಂಡ್ ಪೇಜ್. ಥರ್ಡ್ ಪೇಜ್ ಅಲ್ಲಿ ನನಗೆ ಟ್ರೀನೂ ಕಾಣಬೇಕು, ಹೌಸು ಕಾಣಬೇಕು, ಎಲ್ಲಾನು ಕಾಣಬೇಕು ಅನ್ನೋ ತರ ಥರ್ಡ್ ಪೇಜ್ ಅಲ್ಲಿ ಕ್ರಿಯೇಟ್ ಮಾಡಿ. ಅಂದ್ರೆ ಮಾಡೆಲ್ ಅಲ್ಲಿ ಏನ್ ಡ್ರಾಯಿಂಗ್ ಮಾಡಿರ್ತೀರ ಅದನ್ನ ಔಟ್ಪುಟ್ ಅಲ್ಲಿ ಹೇಗಾದ್ರೂ ತೋರಿಸಬಹುದು. ಅದನ್ನ ನೀವು ಲೇಔಟ್ ನ ಸೆಟ್ ಮಾಡ್ಕೊಳ ಹಾಗೆ. ಇದು ಪೇಪರ್ ಅಂತ ಕರಿಬಹುದು. ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಅಂತಾನು ತಿಳ್ಕೊಳ್ಳಿ. ನೀವು ಹೇಗ್ ಬೇಕು ಹಾಗೆ ಎಷ್ಟು ಪೇಪರ್ಸ್ ಅದು ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಡ್ರಾಯಿಂಗ್ ಮಾತ್ರ ನೆನಪಿರ್ಲಿ, ಮಾಡೆಲ್ಗೆ ಬಂದೇ ಹಾಕ್ಬೇಕಾಗತ್ತೆ. ಮಾಡೆಲ್ ಅಂತಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಮಾತ್ರನೇ ನಿಮಗೆ ಡ್ರಾಯಿಂಗ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಓಪ್ ಗೈಸ್, ನಾವು ಇವಾಗ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಡಿಸ್ಕಸ್ ಮಾಡಿದ್ವಿ. ಟೈಟಲ್ ಬಾರ್, ರಿಬ್ಬನ್, ವ್ಯೂ ಅಂದ್ರೆ ಏನು, ಡ್ರಾಯಿಂಗ್ ಏರಿಯಾ ಅಂದ್ರೆ, ಸ್ಟೇಟಸ್ ಅಂದ್ರೆ ಏನು, ಕಮಾಂಡ್ ಲೈನ್ ಅಂದ್ರೆ ಏನು, ಮಾಡೆಲ್ ಅಂಡ್ ಲೇಔಟ್ ಟ್ಯಾಬ್ಸ್ ಅಂದ್ರೆ ಏನು ಅಂತಾನು ಸಹ ಡಿಸ್ಕಸ್ ಮಾಡಿದ್ವಿ. ಈಗ ಕೆಲವೊಂದು ಕ್ವಶನ್ಸ್ ನ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಯಾಕೆ ಅಂತಂದ್ರೆ, ಆ ಕ್ವಶನ್ಸ್ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ನೆನಪಿರ್ಲಿ. ಈಗ ನಾವು ಫಸ್ಟ್ ಕ್ವಶನ್ ನೋಡೋದಾದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಫಸ್ಟ್ ಕ್ವಶನ್ ಏನಂತಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಆಟೋಕ್ಯಾಡ್. ಏನು ಆಟೋಕ್ಯಾಡ್ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಟೋಕ್ಯಾಡ್ ಈಸ್ ಯೂಸ್ ಟು 2D ಡ್ರಾಫ್ಟಿಂಗ್. 2D ಡ್ರಾಫ್ಟಿಂಗ್ ಅಂತ ಹೇಳಿದ್ದಾರೆ. ಸೊ ಗೈಸ್, ಫಸ್ಟ್ ಕ್ವಶನ್ ನೀವು ನೋಡೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಟೋಕ್ಯಾಡ್ ಅಂತಿದೆ. ಆಟೋಕ್ಯಾಡ್ ಈಸ್ ಯೂಸ್ಡ್ ಫಾರ್ 2D ಡ್ರಾಫ್ಟಿಂಗ್ ಅಂತ ಇದ್ದಾರೆ, ಹಾಗೂ 3D ಮಾಡಲಿಂಗ್ ಅಂತ ಇದ್ದಾರೆ. ಓಕೆ, ಅಂಡ್ ಆಟೋಕ್ಯಾಡ್ ವಾಸ್ ಡೆವಲಪ್ಡ್ ಬೈ ಆಟೋಡೆಸ್ಕ್ ಅಂತಿದೆ. ಅಂಡ್ ಥರ್ಡ್ ಕ್ವಶನ್ ಬಂದು, AutoCAD can be used only in civil engineering drawings ಅಂತ ಇದೆ. ಓಕೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಯಾವುದೆಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಗೈಸ್, ನೀವೇ ಹೇಳಿ. ಈಗ ನಾವು ಫಸ್ಟ್ ಪಾಯಿಂಟ್ ಏನ್ ಡಿಸ್ಕಸ್ ಮಾಡಿದ್ವಿ, ಆಟೋಕ್ಯಾಡ್ ಅನ್ನೋದು ಒಂದು 2D ಡ್ರಾಫ್ಟಿಂಗ್ ಹಾಗೂ 3D ಮಾಡಲಿಂಗ್ ಮಾಡುತ್ತೆ. ಸೊ ಇದು ಸರಿಯಾದ ಉತ್ತರ. ಆಟೋಕ್ಯಾಡ್ ಡೆವಲಪ್ ಮಾಡಿದ್ದಾರೆ ಆಟೋಡೆಸ್ಕ್, ಸೊ ಇದನ್ನು ಸರಿಯಾದ ಉತ್ತರ. ಅಂಡ್ ಆಟೋಕ್ಯಾಡ್ ಸಿವಿಲ್ ಇಂಜಿನಿಯರಿಂಗ್ ಒನ್ಲಿ ಅಂತ ಹೇಳಿದವನೇ, ಒನ್ಲಿ ಅಲ್ಲ, ಸಿವಿಲ್ ಇಂಜಿನಿಯರಿಂಗ್ ಯೂಸ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಯೂಸ್ ಮಾಡ್ಬೋದು, ಮೆಕ್ಯಾನಿಕಲ್ ಯೂಸ್ ಮಾಡ್ಬೋದು, ನಂತರ ಆರ್ಕಿಟೆಕ್ಚರ್ ಅವರು ಸಹ ಯೂಸ್ ಮಾಡ್ಬೋದು, ಇನ್ನು ಹಲವಾರು ಅದರ್ ಇಂಜಿನಿಯರಿಂಗ್ ಬ್ರಾಂಚಸ್ ಸಹ ಯೂಸ್ ಮಾಡ್ಬೋದು. ಸೊ ಯಾವುದೆಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಂದ್ರೆ, ಬರೀ ಫಸ್ಟ್ ಅಂಡ್ ಸೆಕೆಂಡ್ ಈಸ್ ಕರೆಕ್ಟ್. ಈ 2 ಅಂಡ್ 3 ಅನ್ನೋದು ಎಲ್ಲೆಲ್ಲಿದೆ ಇದೆಲ್ಲ ಹೊಡೆದು ಬಿಡ್ರಿ. 3 ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಸೊ ಓನ್ಲಿ 1 and 2 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ನೋಡುವ. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕ್ಯಾಡ್ ಸ್ಟ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಏಡೆಡ್ ಡಿಸೈನ್. ಕರೆಕ್ಟ್, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತಾನೆ ಕರಿತೀವಿ ಕ್ಯಾಡ್ ಅಂದ್ರೆ. ಆಟೋಕ್ಯಾಡ್ ಡ್ರಾಯಿಂಗ್ಸ್ ಆರ್ ಕಾಮನ್ಲಿ ಸೇವ್ಡ್ ಇನ್ .dwg ಎಕ್ಸ್ಟೆನ್ಷನ್. ನೋಡಿ, ಈಗ ತಾನೇ ನಾನು ನಿಮ್ಗೆ ಹೇಳಿದೆ, ಟೈಟಲ್ ಅಲ್ಲಿ ನೋಡಿದಾಗ ನಮಗೆ .dwg ಫೈಲ್ ಕಾಣುತ್ತೆ. ನೀವು ಎಲ್ಲೇ ಸೇವ್ ಮಾಡಿದ್ರು ಸಹ .dwg ಅಂತಾನೆ ಫೈಲ್ ಇರುತ್ತೆ. ಆಗ ನಿಮಗೆ ಗೊತ್ತಾಗಬೇಕು ಇದು ಆಟೋಕ್ಯಾಡ್ ಫೈಲು ಅಂತ. ಓಕೆ, ಫೈಲೇ ಓಪನ್ ಮಾಡಿ ನೋಡ್ಬೇಕಂತಿಲ್ಲ. ಫೈಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟೆನ್ಷನ್ ನೋಡಿ ನೀವು ಲೆಕ್ಕ ಹಾಕಬೇಕು, ಇದು ಯಾವ ಸಾಫ್ಟ್ವೇರ್ ಅಂತ ಹೇಳಿ. ಓಕೆ, ಯಾವ ಸಾಫ್ಟ್ವೇರ್ ಅಲ್ಲಿಂದ ಬಂದಿರೋ ಅಂತ ಡಾಕ್ಯುಮೆಂಟ್ ಅಂತ ನೀವು ಅವಾಗ ಲೆಕ್ಕ ಹಾಕಬೇಕು. ಅಂಡ್ ಆಟೋಕ್ಯಾಡ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಮ್ಯಾನ್ಯುವಲ್ ಡ್ರಾಫ್ಟಿಂಗ್. ನೋಡಿ, ಇದನ್ನು ಮತ್ತೆ ತಪ್ಪು ಹೇಳಿದ್ದಾರೆ. ಆಟೋಕ್ಯಾಡ್ ಅನ್ನೋದೇನು, ಇದೊಂದು ಕಂಪ್ಯೂಟರ್ ಅಲ್ಲಿ ಹಾಕೋ ಅಂತ ಡ್ರಾಫ್ಟಿಂಗ್, ಮ್ಯಾನ್ಯುವಲ್ ಹಾಕೋ ಡ್ರಾಫ್ಟಿಂಗ್ ಅಲ್ಲ. ಸೊ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಅಂದ್ರೆ, ಓನ್ಲಿ 1 and 2. ಇಲ್ಲೂ ಸಹ ಓನ್ಲಿ 1 and 2 ಇಸ್ ಕರೆಕ್ಟ್. ಓನ್ಲಿ 1 ಅನ್ನೋದು ರಾಂಗ್, 2, 3 ಅನ್ನೋದು ರಾಂಗ್. 3 ಅನ್ನೋದೇ ಫಸ್ಟ್ ಆಫ್ ಆಲ್ ರಾಂಗ್ ಗೈಸ್. ಯಾಕೆ ಅಂತಂದ್ರೆ, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅನ್ನೋದು ಇಟ್ಸ್ ಎ ಕಂಪ್ಯೂಟರ್ ಡಿಸೈನ್ ಡ್ರಾಫ್ಟಿಂಗ್ ಆಗುತ್ತೆ ಬಿಟ್ರೆ ಇಟ್ಸ್ ನಾಟ್ ಮ್ಯಾನ್ಯುವಲ್ ಡ್ರಾಫ್ಟಿಂಗ್. ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಹಳೆ ಕಾಲದ ಪದ್ಧತಿ. ನೀವು ನೋಡಿರ್ತಾರೆ, ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಅಲ್ಲಿ ನಾನು ಹೇಳಿರೋ ಹಾಗೆ 10-15 ಜನ ಇಂಜಿನಿಯರ್ಸ್, ಒಬ್ಬ ಇಂಜಿನಿಯರ್, ಇಬ್ರು ಇಂಜಿನಿಯರ್, 3 ಜನ ಇಂಜಿನಿಯರ್, ಒಬ್ಬ ಇಂಜಿನಿಯರ್ ಒಂದು ಕಾರ್ನರ್ ಅಲ್ಲಿ ಡ್ರಾಯಿಂಗ್ ಹಾಕ್ತಾ ಇದೆ, ಇನ್ನೊಬ್ಬ ಇಂಜಿನಿಯರ್ ಇನ್ನೊಂದು ಕಾರ್ನರ್ ಅಲ್ಲಿ ಡ್ರಾಯಿಂಗ್ ಹಾಕ್ತಿರ್ತಾರೆ. ಓಕೆ, ಇದು ಒಂದು ವೆರಿ ಇಂಪಾರ್ಟೆಂಟ್.
ಅಂಡ್ ಇದಾದ ನಂತರ ಥರ್ಡ್ ಕ್ವಶನ್ಗೆ ಹೋಗೋದಾದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಟೋ ಕ್ಯಾಡ್ ವರ್ಕ್ ಸ್ಪೇಸ್. ಆಟೋ ಕ್ಯಾಡ್ ವರ್ಕ್ ಸ್ಪೇಸ್ ಬಗ್ಗೆ ಕ್ವಶನ್ ಇದೆ. ಡ್ರಾಯಿಂಗ್ ಏರಿಯಾ ಈಸ್ ದ ಮೇನ್ ವರ್ಕಿಂಗ್ ಏರಿಯಾ, ಕರೆಕ್ಟ್. ಕಮಾಂಡ್ ಲೈನ್ ಈಸ್ ಯೂಸ್ ಟು ಎಂಟರ್ ಕಮಾಂಡ್ಸ್, ಕರೆಕ್ಟ್. ಕಮಾಂಡ್ ಲೈನ್ ಬಗ್ಗೆ ನಾವು ನೋಡಿದ್ವಲ್ಲ, ಅದು ಏನಕ್ಕೆ ಯೂಸ್ ಮಾಡ್ತೀವಿ? ಎಂಟರ್ ಕಮಾಂಡ್ಸ್ನ ಎಂಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆರ್ ಎ ಸಿ ಅಂತ ಕೊಟ್ಟರೆ ಏನೋ ರೆಕ್ಟಾಂಗಲ್ ಕಮಾಂಡ್ ಬರುತ್ತೆ, ಸಿ ಅಂತ ಕೊಟ್ಟರೆ ಸರ್ಕಲ್ ಕಮಾಂಡ್ ಬರುತ್ತೆ, ಎಲ್ ಅಂತ ಕೊಟ್ಟರೆ ಲೈನ್ ಕಮಾಂಡ್ ಬರುತ್ತೆ. ಇದೇ ಥರ ಹಲವಾರು ಕಮಾಂಡ್ಸ್ ಯೂಸ್ ಮಾಡ್ಬೋದು. ಸ್ಟೇಟಸ್ ಬಾರ್ ಡಿಸ್ಪ್ಲೇ, ಸ್ಟೇಟಸ್ ಬಾರ್ ಅನ್ನೋದು ಏನು ಡಿಸ್ಪ್ಲೇ ಮಾಡುತ್ತೆ? ಡ್ರಾಫ್ಟಿಂಗ್ ಏಡ್ಸ್ ಲೈಕ್ ಗ್ರಿಡ್, ಸ್ನ್ಯಾಪ್, ಆರ್ಥೋ. ನಾನು ನಿಮ್ಗೆ ಹೇಳಿದೆ ಸ್ಟೇಟಸ್ ಬಾರ್ ಅಲ್ಲಿ ಏನೆಲ್ಲ ಕಾಣುತ್ತೆ? ಗ್ರಿಡ್ ಕಾಣುತ್ತೆ, ಸ್ನ್ಯಾಪ್, ಓ ಸ್ನ್ಯಾಪ್ ಕಾಣುತ್ತೆ, ಆರ್ಥೋ ಕಾಣುತ್ತೆ. ಇವೆಲ್ಲ ಏನು ಅನ್ನೋದು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಇನ್ನು. ಅದು ನೆಕ್ಸ್ಟ್ ನಾವು ಕಮಾಂಡ್ಸ್ ಬಗ್ಗೆ ಬಂದಾಗ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಗೈಸ್. ಈಗ ಯಾಕಂದ್ರೆ ಆಲ್ ಕಮಾಂಡ್ಸ್ ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ಅವಾಗ ಡೀಟೇಲ್ ಆಗಿ ಹೇಳ್ತೀನಿ. ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟು? ಎಲ್ಲ ಮೂರೂ ಸಹ ಸರಿಯಾದ ಉತ್ತರ. 1 2 3 ಆಲ್ 3 ಆರ್ ಕರೆಕ್ಟ್. ಓಕೆ, ಸ್ಟೇಟಸ್ ಬಾರ್ ಅನ್ನೋದು ಗ್ರಿಡ್, ಸ್ನ್ಯಾಪ್, ವಾರ್ತೋನ ತೋರಿಸುತ್ತೆ. ಓಕೆ ಗೈಸ್, ಸೊ ಇಷ್ಟನ್ನ ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂಯೇಷನ್ ಆಫ್ ಆಲ್ ಕಮಾಂಡ್ಸ್ ಇರ್ಬೋದು. ಓಕೆ, ಎಲ್ಲ ಕಮಾಂಡ್ಸ್ ಇನ್ ಆಟೋ ಕ್ಯಾಡ್ ಇರ್ಬೋದು, ಡ್ರಾಯಿಂಗ್, ಸಿಂಪಲ್ ಡ್ರಾಯಿಂಗ್ಸ್ ಹೇಗೆ ಆಗ್ತೀವ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಕ್ಲಾಸಸ್ ಇನ್ನೂ ವಾಚ್ ಮಾಡಿಲ್ಲ, ವಾಚ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ವಿಡಿಯೋಸ್ ಅದರಲ್ಲಿದೆ. ಸೊ ಎಲ್ಲ ಕ್ಲಾಸಸ್ ಸಹ ಮಾಡಿದೆ. ನೀವು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೂ ಸಹ ಸಹೋದರಿಗೆ ಶೇರ್ ಮಾಡಿ ಗೈಸ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ.